ಬೇಂದ್ರೆಯವರು ತಮ್ಮ ಪ್ರಣತಿಯನ್ನು, ಪ್ರಾಣದ ಹಣತೆಯನ್ನು ಅವರು ಅರವಿಂದರ ತೈಲದಿಂದ, ಅವರ ಅಧ್ಯಾತ್ಮದ ಬೆಳಕಿನಿಂದ ಅವರು ಬೆಳಗಿಸ್ಕೊಂಡಿದ್ದರಿಂದ ಅವ್ರಿಗೆ ಅಂಥ ಕವನಗಳು ಬರೆಯೋಕ್ಕಾಯಿತು. ಅಂಥ ಕವನಗಳನ್ನು ಅವರೊಬ್ಬರೇ ಬರೆಯೋಕ್ಕಾಗಿದ್ದು. ನಿಂತ ನೆಲದಲ್ಲಿ ಯಾವುದೇ ವಿಷಯದ ಮೇಲೂ ಕವನವನ್ನು ಬರೆದು ಅರಗಿಸಿಕೊಂಡು ರಸಿಕರ ಹೃದಯವನ್ನು ಸೂರೆಗೊಳ್ಳಬಲ್ಲ ಕನ್ನಡದ ಏಕೈಕ ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಬೇಂದ್ರೆಯವರ ಕವನ ಬಂದು ಕಾರ್ಯಕ್ರಮ ಶುರುವಾಗಲ್ಲ. ಬೇಂದ್ರೆಯವರ ಕವನ ಬಂದು ಸಾಕಷ್ಟು ಸಮಯ ಆಗಿದೆ. ಅದಕ್ಕೆ ಸಿಗಬೇಕಾದ ವ್ಯಾಖ್ಯಾನ, ವಿಮರ್ಶೆ, ಪ್ರೋತ್ಸಾಹ, ಆದರ, ವ್ಯಾಖ್ಯಾನ, ಪ್ರೋತ್ಸಾಹ, ವಿಮರ್ಶೆ ಆದರಕ್ಕಿಂತಲೂ ಒಂದು ಟೀಕೆ, ಒಂದು ಬೆರಗು, ಒಂದು ನಿಗೂಢತೆ ಮತ್ತು ಒಂಥರ ಒಂದು ದೇಶಾವಾರಿ ಮೆಚ್ಚುಗೆ ಇದೇ ಜಾಸ್ತಿ ಇದೆ ಅಂತ. ಫೆಮಿಲಿಯಾರಿಟಿ ಬ್ರೀಡ್ಸ್ ಕಂಟೆಂಪ್ಟ್ ಅಂತ ಒಂದು ಮಾತು ಇಂಗ್ಲೀಷ್ನಲ್ಲಿದೆ. ಯಾರು ನಮಗೆ ತುಂಬ ದೊಡ್ಡ ವ್ಯಕ್ತಿಗಳು ಹೆಚ್ಚು ಸಿಗಕ್ಕೆ ಶುರುವಾದರೆ ಅವ್ರ ಬಗ್ಗೆ ನಮಗೊಂದು ಸದರ ಬರುತ್ತೆ. ಭಾರತದಲ್ಲಿ ಬಹಳ ಕಾಮನ್ ಇದೆ, ಅವ್ರು ಬಿಡ್ರಿ ನಮಗೆ ಗೊತ್ತು ನಮಗೆ ಅಂತ. ಅವ್ರಿಗೆ ಗೊತ್ತು, ನಿಮಗವ್ರು ಗೊತ್ತಾ ಅಂತ. ಬೇಂದ್ರೆಯವ್ರು ನಮಗೆ ಗೊತ್ತು ಅಂತ ಹೇಳೋರಲ್ಲಿ ಸಾಕಷ್ಟು ಜನ ಇದ್ದರು ಈ ನೆಲದಲ್ಲಿ. ಮಧುರಚಂದ್ರಿಗೆ ಬೇಂದ್ರೆ ಗೊತ್ತಿತ್ತು. ಮಾತಾಡು ಲಿಂಗವೇ, ಮಾತಾಡು ಚೆನ್ನ ಲಿಂಗವೇ ಅಂತ ಅವರು ಹೋದಾಗ, ಮಧುರಚಂದ್ರ ಹೋದಾಗ ಬೇಂದ್ರೆಯವರು ಬರೀತಾರೆ, ನನ್ನ ನಿನ್ನ ಬೆನ್ನ ಹಿಂದೆ ವಿಶಾಲ ವೃಕ್ಷ ಬೆಳೆದಿದೆ ಅನ್ನೋ ಮಾತನ್ನು ಅವರು ಹೇಳ್ತಾರೆ. ಶಂಕರಲಿಂಗೇಗೌಡರು ಅಂತಿದ್ರು, ಶಂಕರೇಗೌಡರು. ಬೇಂದ್ರೆಯವ್ರನ್ನ ಅರವಿಂದ್ರ ಸಮೀಪಕ್ಕೆ ಕರ್ಕೊಂಡು ಹೋದವರೇನೆ ಶಂಕರೇಗೌಡರು. ಅರವಿಂದ್ರ ಭಾಳ ದೊಡ್ಡ ಭಕ್ತರು, ಅರವಿಂದ್ರ ಬಗ್ಗೆ ಪುಸ್ತಕ ಬರೆದಿದ್ದಾರೆ, ಕವನ ಬರೆದಿದ್ದಾರೆ ಅಂತೀವಿ. ಹೆಂಗೆ ಗೊತ್ತಾಯ್ತು ಅವ್ರಿಗೆ? ಶಂಕರೇಗೌಡರು ರೈಲಿನಲ್ಲಿ ಪಾಂಡಿಚೇರಿಗೆ ಕರ್ಕೊಂಡೋಗಿ ಬೇಂದ್ರೆಯವರಿಗೆ ಮಾತೆಯವರು ಮತ್ತು ಅರವಿಂದರ ಪರಿಚಯವನ್ನು ಮಾಡಿದ ಮೇಲೆ ಬೇಂದ್ರೆಯವರು ಅದುವರೆಗೂ ಕೂಡ ಖಲೀಲ್ ಗಿಬ್ರಾನು, ಮ್ಯಾರಿಸ್ ಮೆಂಟರ್ಲಿಂಕೋ, ರವೀಂದ್ರನಾಥ್ ಟ್ಯಾಗೋರ್ ಈ ರೀತಿ ಮತ್ತು ಕನ್ನಡದ ಎಲ್ಲ ಪಂಪ ಇತ್ಯಾದಿ ಕವಿಗಳನ್ನೆಲ್ಲ ಓದ್ಕೊಂಡು ಅದರದ್ದೇ ಒಂದು ರೀತಿ ರಚನೆಗಳನ್ನು ಮಾಡ್ತಾಯಿದ್ರು. ಅವರ ಜೀವನಕ್ಕೂ ಅವರ ಕಾವ್ಯ ಜೀವನಕ್ಕೂ ಒಂದು ಹೊಸ ಗಂಗಾವತರಣ, ಒಂದು ಹೊಸ ಸರಸ್ವತಿಯ ಅವತರಣ ಆಗಿದ್ದು ಈ ಮಾತಾರವಿಂದರ ಸಂಪರ್ಕದಿಂದ. ಕನ್ನಡದಲ್ಲಿ ಅದೆಷ್ಟು ಪ್ರಾರ್ಥನಾ ಪದ್ಯಗಳನ್ನು ಬೇಂದ್ರೆಯವರು ಬರೆದ್ರು ಅಂದರೆ ಅವ್ರ ಸಮಗ್ರ ಒಂದು ಬಂತು, ಮಾತಾರವಿಂದರ ಪ್ರಜ್ಞಾಪ್ರಕಾಶ ಅಂತ 7ನೇ ಸಂಪುಟ. ಈ 7ನೇ ಸಂಪುಟದ ಭರ್ತಿ ಇರೋದು ಪ್ರಾರ್ಥನೀಯ ಪದ್ಯಗಳು, ಭರ್ತಿ ಪ್ರಾರ್ಥನೀಯ ಪದ್ಯಗಳು. ಯಾರ್ಯಾರು ಬೇಂದ್ರೆಯವರ ಕವನಗಳನ್ನು ಹಾಡ್ತಾರೆ, ಗಾಯಕರು ಗಾಯಕಿಯರು, ಅವ್ರನ್ನೆಲ್ಲ ಅದು ಕರೀತಾ ಇದೆ, ಈ ಕವನಗಳನ್ನೆಲ್ಲ ನೀವು ಹಾಡಿ ಅಂತ. ಒಂದಷ್ಟು ಪದ್ಯಗಳನ್ನು ಹೇಳ್ತಾರೆ, ಒಂದಷ್ಟು ಕವನಗಳನ್ನು ಹಾಡ್ತಾ ಇದ್ದಾರೆ, ಚೆನ್ನಾಗಿ ಹಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಮಗೆ ತುಂಬ ಗೌರವ ಇದೆ, ಪ್ರೀತಿ ಇದೆ, ಮೆಚ್ಚುಗೆ ಇದೆ. ಸಾಕಷ್ಟು ಕವನಗಳು ಹಾಗೇ ಇದೆ. ಮಾರ್ತಾಂಡ ಮಂಡಲದ ಅಂಡವನ್ನು ಪುಟಗೊಳಿಸಿ ಹಂಸ ಜಾತಿಯ ಜೀವ ಜಾತಿ ತೆರೆದವಳೆ ಅನ್ನೋ ಮಾತನ್ನು ಅವರು ಶ್ರೀಮಾತೆ ಅವರ ಬಗ್ಗೆ ಬರೆಯುವ ಅವರ ಕವನದಲ್ಲಿ ಬೇಂದ್ರೆಯವರು ತಿಳಿಸ್ತಾರೆ. ನಕ್ಕುತಂತಿಗೆ ಹೋಗೋಕ್ಕೆ ಮುಂಚೆ ಅರವಿಂದರು ಹೋದ್ರಲ್ಲ, ಅವರ ಗುರುಗಳು, ಅವರ ಆಧ್ಯಾತ್ಮಿಕ ಗುರುಗಳು ಅರವಿಂದರು ಹೋದ್ರಲ್ಲ, ಅವರ ಜೀವ ಅಲ್ಲಾಡೋಯ್ತು. ಮಕ್ಕಳನ್ನ ಹೋದಾಗಲೂ ಅಷ್ಟು ಅಲ್ಲಾಡಿದ್ರೋ ಇಲ್ವೋ ಗೊತ್ತಿಲ್ಲ ಬೇಂದ್ರೆ. ಮಕ್ಕಳನ್ನ ಕಳ್ಕೊಂಡಾಗ ಸಣ್ಣ ಸಣ್ಣ ಪದ್ಯ ಬರೆದ್ರೆ, ಬೇಂದ್ರೆ ಅವರು ಹೋದಾಗ ಮಹಾಪದ್ಯ ಬರೆದ್ರು. ದಿಸ್ ಇಸ್ ಹೌ ಎ ಪೊಯೆಟ್ ರೆಸ್ಪಾನ್ಸ್. ದಿಸ್ ಇಸ್ ಹೌ ಎನ್ ಆರ್ಟಿಸ್ಟ್, ಎ ಸಿಂಗರ್, ಎ ಮ್ಯೂಸಿಷಿಯನ್, ಎ ಪೇಂಟರ್, ಎ ಮಿಸ್ಟಿಕ್, ಎನ್ ಅವಧೂತ. ಹೆಂಗಂದರೆ ಅವರ ಆಕ್ರಂದನ, ಅವರ ನೋವು ಕಾವ್ಯವಾಗಿ ಅದು ಇಡೀ ನಭೋಮಂಡಲಕ್ಕೆ ತಲುಪ್ತು. ಅರವಿಂದರದ್ದು ಅಲ್ಲಿ ಶವ ಅಂತ ಹೇಳೋಕ್ಕಾಗಲ್ಲ, ಅವರ ಒಂದು ಕಳೇವರ ಇದೆ. 5 ದಿನ ಆದರೂ ಕೂಡ ಅದು ಹೊಂಬಣ್ಣವನ್ನು ಬಿಟ್ಟಿಲ್ಲ. ಇದನ್ನು ಸೇತ್ನ ಅವ್ರು ಬರೀತಾರೆ, KD ಸೇತ್ನ ಅವ್ರು ಬರೀತಾರೆ, MP ಪಂಡಿತರು ಬರೀತಾರೆ, ಇದನ್ನು ಇನ್ನೂ ಅನೇಕರು ಬರೀತಾರೆ ಇದ್ರ ಬಗ್ಗೆ. ಹೇಗಿತ್ತು? ಯಾಕೆಂದರೆ ಯೋಗ ಸಾಧನೆ ಮಾಡಿ ಈ ಭೂಮಿಯಲ್ಲಿ ಬಂದು ಇಲ್ಲೇ ಇರಬೇಕು ಅಂತ. ಇಹಂ ಚಿರಂ ತಿಷ್ಠಂತು ಸ್ವಹ, ಈ ಭೂಮಿ ಮೇಲೆ ಬಂದು ಇಲ್ಲಿ ಉಳಿಬೇಕು ನೀನು. ಅವತಾರವೆಂಬೆ ಎಂದಾರೆ ತಾಯ ಈ ಅಧಃಪಾತವನ್ನೇ. ಅದೇನು ವ್ಯಂಗ್ಯ ಮಾಡೋಂಗೆ ಕಾಣಿಸುತ್ತೆ ಎಷ್ಟೊಂದು ಸತಿ ಆ ಪದ್ಯ. ಗಂಗಾವತರಣದಲ್ಲಿ ಏನು ಹಿಂಗೆ ಬಂದು ಹಿಂಗೆ ಇಳಿದು ಬಿಟ್ಟಿಯಲ್ಲ, ಈ ಅಧಃಪಾತವನ್ನೇ. ಆಕಾಶ ಗಂಗೆ, ದೇವಗಂಗೆ ಭೂಮಿಗೆ ಬಂದಳು, ಆದರೆ ಅವಳೇನೋ ಉಳ್ಕೊಂಡ್ಲು. ವಿಷ್ಣು ಬಂದ, ಶಿವ ಬಂದ, ಆ ಅವತಾರ ಬಂತು, ಈ ಅವತಾರ ಬಂತು, ದುರ್ಗಾ ಬಂದಳು, ಮಹಿಷಾಸುರ ಮರ್ದಿನಿ ಬಂದಳು, ಸಂಹಾರ ಮಾಡ್ದ, ವಾಪಸ್ ಹೋದರು. ಕತ್ತಲೆಗೆ ಹತ್ತೆ ತಲೆ, 100 ಅಸಂಖ್ಯ, ಕತ್ತರಿಸಿದರೆ ಕತ್ತಿಗೆ ಬರುವ, ಹೀಗೆ ನಿನ್ನ ಕೋದಂಡವು ದಂಡ ಚಕ್ರಾರ ಪಂಕ್ತಿ. ಅಡಿಗರ ಪದ್ಯ, ಶ್ರೀರಾಮನವಮಿ ದಿವಸ. ಎಷ್ಟು ಸತಿ ವಾಪಸ್ ಬರೋದು ರಾಮ ಅವತಾರ, ಕೃಷ್ಣ ಅವತಾರ. ಈ ಭೂಮಿ ಮೇಲೆ ಬಂದು ಈ ಬೆಳಕು ಉಳಿದು ಹೊಸ
ನಾನು 4 ತಂತಿಗೆ ಹೇಳ್ತಾ ಇದ್ದೀನಿ ನಿಮಗೆ. ಇದು ಇಂಟ್ರೊಡಕ್ಷನ್ನು. ಇಂಟ್ರೊಡಕ್ಷನ್ ಹೀಗೆ ಇರೋದಿದು, ಇದಮಿತ್ತಂ ಹೀಗೆ ಇರೋದಿದು ನಾನು ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಅರವಿಂದ್ರ ಇಲ್ಲದೆ ಬೇಂದ್ರೆ ಇಲ್ಲ. ಶ್ರೀ ಮಾತಾರವಿಂದ್ರ ಇಲ್ಲದೆ ಬೇಂದ್ರೆಯವರ ಸಾಹಿತ್ಯ 2ನೇ ಘಟ್ಟ ಇಲ್ಲ. ಪ್ರಾರಂಭದ ನಿಮ್ಮ ಪ್ರೇಮ ಕವನಗಳು, ನಿಮ್ಮ ಭಾವಗೀತೆಯ ಕವನಗಳು ಎಷ್ಟು ಬೇಕಾದರೂ ನೀವು ಮೆಚ್ಕೋಬಹುದು. ಮುಂದಕ್ಕೆ ಅವರು ಅರಳು ಮರಳು ಬಂದ ಮೇಲೆ, 4 ತಂತಿ ಬಂದ ಮೇಲೆ, ಇದು ನಭೋವಾಣಿ ಬಂದ ಮೇಲೆ, ಪರಾಕಿ ಬಂದ ಮೇಲೆ, ಅವರ ಬಾಲಬೋಧೆ ಬಂದ ಮೇಲೆ, ಎಲ್ಲಿ ಸರ್ ಬರೀ ನಂಬರ್ಗಳ ಮೇಲೆ 64 ಸಂಖ್ಯೆಗಳ ಮೇಲೆ 64 ಕವನ ಬರೀತಾರೆ ಅವರು. 4 ತಂತಿಯೊಳಗೊಂದು ಪದ್ಯ ಇದೆ, ಹಿಂದೆ 36 ಮುಂದೆ 63, 36ರಲ್ಲಿ 63. ಹೇಳಿ ನಮ್ಮ ವಿಮರ್ಶಕರು ಇದ್ರ ಬಗ್ಗೆ. ನಾನು ಪೂರ್ವಾಶ್ರಮದಲ್ಲಿ ವಿಮರ್ಶಕ, ನಂದು ಹಳೆಯ ಜಾತಿ, ವಿಮರ್ಶಕರ ಜಾತಿ. ಹೇಳೋಕ್ಕಾಗಲ್ಲ. ನೀವು ಓದ್ಕೊಂಡು ಬಂದಿರುವಂಥ ವೆಸ್ಟರ್ನ್ ಬೇರೆ ಬೇರೆ ರೀತಿಯ ವಿಮರ್ಶಾ ಮಾದರಿಗಳಿದಾವಲ್ಲ, ಸೈಕೋ ಅನಾಲಿಸಿಸ್ಗಳು, ಮತ್ತೊಂದು ಮಗದೊಂದು, ಶಬ್ದ ವಿಮರ್ಶೆ, ಪ್ರಾಯೋಗಿಕ ವಿಮರ್ಶೆ, ಯಾವ ವಿಮರ್ಶೆಗೂ ಜಗ್ಗಂಗಿಲ್ಲ. ನಾನು ಹೇಳ್ತೀನಿ ನೋಡಿ, ಬೇಂದ್ರೆಯವರ ಆಶೀರ್ವಾದದಿಂದ ಹೇಳ್ತೀನಿ ನಿಮಗೆ. ಮುಂದೆ 63, ಮುಂದೆ 36, ಹಿಂದೆ 63, 36ರಲ್ಲಿ 63. ಏನಿದು ಮುಂದೆ 36 ಅಂತ ಹೇಳಿದ್ರೆ 36 ಶೈವ ತತ್ವಗಳು. ಅಭಿನವ್ ಗುಪ್ತಾ ಇತ್ಯಾದಿಯವರು ಹೇಳಿದಂತಹ ಕಾಶ್ಮೀರ ಶೈವದ 36 ತತ್ವಗಳು, ಜೀವನಿಂದ ಹಿಡಿದು ಸದಾಶಿವನ ತನಕ ಹೋಗುವಂಥ ತತ್ವ. ಇದು 36. ಸದಾಶಿವನ ಗೌರಿಬಾ ಅಂತ ಬರೀತಾರೆ ಒಂದು ಕವನದಲ್ಲಿ. ಸದಾಶಿವನ ಗೌರಿಬಾ, ಬಾರೆ 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 ಬಾರಮ ಅಂತರಂಗ ಪ್ರಿಯತಮ ಅಂತ ದೇವಿಯನ್ನು ಕರೀತಾ ಇದ್ದಾರೆ ಅವರು. ಇದು 36. ಈ ಶಿವತತ್ವವನ್ನು ಭೂಮಿನಲ್ಲಿ ಯಾರಾದರೂ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾರಾ? ಹೌದು. ಅಲ್ಲಿ ಕಾಶ್ಮೀರದಲ್ಲಿ ಹೇಳಿದ 36 ನೀವು ಉಲ್ಟಾ ಮಾಡಿದ್ರೆ ಈ ತಮಿಳ್ನಾಡಲ್ಲಿ 63 ಆಗುತ್ತೆ. ಅವರೇ ಶೈವ 63 ಜನ ಪುರಾತನರು, ನಾಯನ್ಮಾರರು ಅವರೇನೆ. ಇಳೆಯಾಂಡ ಗುಡಿಮಾರ, ಕುಂಬಾರಪ್ಪ, ಭಕ್ತ ಕುಂಬಾರ ಇತ್ಯಾದಿಯವರು. ಆ್ಯಕ್ಚುಲಿ ನಂದನಾರ್, ಈ 63 ಜನಕ್ಕೆ ಈ 36 ತತ್ವ ಅರ್ಥ ಆಗಿತ್ತು ಅಂತ ಅವರು ಭಾರತೀಯ ಆಧ್ಯಾತ್ಮದ ಧಾರೆ, ಆವಾಗಲೇ ಜೋಶಿಗಳು ಹೇಳಿದ್ರಲ್ಲ ಹಾಗೆ, ಭಾರತದ ಆಧ್ಯಾತ್ಮಿಕ ಧಾರೆ ಅರ್ಥ ಆಗದೆ ಹೋದರೆ ಬೇಂದ್ರೆಯವರು ಅರ್ಥ ಆಗಲ್ಲ. ಚಕ್ಕಡಿ ಮೇಲೆ ಚಕ್ಕಡಿ ಹೊರಟಿದೆ, ಈ ಧಾರವಾಡದ ಬೆಣ್ಣಿಗೆ ಧಾರಣೆನೇ ಆಗಿಲ್ಲ. ಅಂದರೆ ಟೋಲ್ ಗೇಟಲ್ಲಿ ಹೋಗ್ತಾನೆ ಇದೆ ಬೇರೆ ಬೇರೆ ಬಂಡಿಗಳು ತುಂಬ ಚಕ್ಕಡಿ, ಬೇಂದ್ರೆಯವರ ಬೆಣ್ಣೆ. ಇದರದ್ದು ತೂಕ, ಇದರ ಬೆಲೆ ಯಾರಿಗೂ ಇನ್ನೂ ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ ಅನ್ನೋ ಮಾತನ್ನು ಬೇಂದ್ರೆಯವರು ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಅವ್ರು ಅವಾಗಲೇ ವಿಜಯ್ ಅವ್ರು ಹೇಳಿದಂತೆ, ನಾನು ವೇದ ಕವಿ, ನಾನು ವೇದವಿತ್ ಕವಿ ಅಂತ ಹೇಳಿದ್ರು. ವೇದವಿತ್ ಕವಿ ಅಂದರೆ ವೇದವಿಟ್ ಕವಿ, ವೇದವನ್ನು ವಿಟ್ಟಲ್ಲಿ ಹೇಳೋರು. ಮತ್ತು ಅವರೇ ಹೇಳ್ತಾರೆ ವಿಟ್ ಅಂದರೆ ವಿಠಲ. ಹೀಗೆ ಅವ್ರದ್ದೆಲ್ಲ ಬೇರೆದೇ ಒಂದು ಶಬ್ದ ಪ್ರಪಂಚ. ಭಾಳ ಗಂಭೀರವಾಗಿರೋ ಕಲಾವಿದರನ್ನು, ಭಾಳ ಗಂಭೀರವಾಗಿರೋ ಲೇಖಕರನ್ನು, ಗಂಭೀರವಾಗಿರೋ ಕವಿಗಳನ್ನು ನಾವು ಅಷ್ಟೇ ಗಂಭೀರವಾಗಿ ಓದಬೇಕಾಗತ್ತೆ. ಎಷ್ಟು ಗಂಭೀರವಾಗಿರಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾವು ನಮ್ಮ ಪ್ರಾಣೋಪಾಸನೆಯನ್ನೇ ಮಾಡಬೇಕಾಗತ್ತೆ. ಈ ಒಂದು ಬತ್ತಿ ತನ್ನನ್ನು ಹೊತ್ತಿಸ್ಕೊಳ್ಳದೆ ಅದು ಜ್ಯೋತಿಯಾಗಕ್ಕೆ ಸಾಧ್ಯನೇ ಇಲ್ಲ ಜಗತ್ತಲ್ಲಿ ಅಲ್ವಾ? ಅದು ಹತ್ತಿದ ಮೇಲೆ ಅದು ಉರಿದು ಆಮೇಲೆ ಅದು ಬೆಳಕಾಗುವಂಥದ್ದು. ಹೀಗೆ ಬೇಂದ್ರೆಯವರು ತಮ್ಮ ಪ್ರಣತಿಯನ್ನು, ಪ್ರಾಣದ ಹಣತೆಯನ್ನು ಅವರು ಅರವಿಂದರ ತೈಲದಿಂದ, ಅವರ ಅಧ್ಯಾತ್ಮದ ಬೆಳಕಿನಿಂದ ಅವರು ಬೆಳಗಿಸ್ಕೊಂಡಿದ್ದರಿಂದ ಅವ್ರಿಗೆ ಅಂಥ ಕವನಗಳು ಬರೆಯೋಕ್ಕಾಯಿತು. ಅಂಥ ಕವನಗಳನ್ನು ಅವರೊಬ್ಬರೇ ಬರೆಯೋಕ್ಕಾಗಿದ್ದು. ನಿಂತ ನೆಲದಲ್ಲಿ ಯಾವುದೇ ವಿಷಯದ ಮೇಲೂ ಕವನವನ್ನು ಬರೆದು ಅರಗಿಸಿಕೊಂಡು ರಸಿಕರ ಹೃದಯವನ್ನು ಸೂರೆಗೊಳ್ಳಬಲ್ಲ ಕನ್ನಡದ ಏಕೈಕ ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ ಶಂಕರಮುಖಾಶಿ ಪುಣೇಕರ್ ಈ ಮಾತನ್ನು ಹೇಳ್ತಾರೆ. ಬೇಂದ್ರೆ ಕಾವ್ಯ ಮೀಮಾಂಸೆ ಅತ್ಯಂತ ಸೊಗಸಾದ ಪುಸ್ತಕ. ಆ ಪುಸ್ತಕವನ್ನು ನೀವೆಲ್ಲ ಕೊಂಡಿಟ್ಕೊಳ್ಳಿ. ಬೇಂದ್ರೆ ಅವರ ಕಾವ್ಯವನ್ನು ಓದೋದಕ್ಕೆ ನಾನು ಶಿಫಾರಸು ಮಾಡೋ ಪುಸ್ತಕದಲ್ಲಿ ಅದೊಂದು ನಿಮಗೆ, ಬೇಂದ್ರೆ ಕಾವ್ಯ ಮೀಮಾಂಸೆ. ಅರವಿಂದರ ವಿಚಾರಕ್ಕೆ ಬಂದು 4 ತಂತಿ ಹೇಳ್ತೀನಿ, 4 ಮಾತು. ಅರವಿಂದರ ದೇಹ ಅಲ್ಲಿದೆ, ಅದು ಇವ್ರಿಗೆ ಕೇಳಿಸಿದೆ, ಇವ್ರಿಗೆ ಗೊತ್ತಾಗಿದೆ. ಧಾರವಾಡದಲ್ಲಿದ್ದಾಗ ಬೇಂದ್ರೆ ಅವ್ರು ಕವನ ಬರೀತಾರೆ ತಕ್ಷಣ. ಅಗೋ ಜೀವಸ್ಫೋಟ, ಆ ಸೋಮವಾರದ ಮಧ್ಯರಾತ್ರಿಯಲ್ಲಿ ಜೀವಸ್ಫೋಟ. ಆಕಾಶಗಂಗೆ ಅಭಿಷೇಕ ಮಾಣೆ ಕೈಲಾಸ ಜಾತ್ರೆಯಲ್ಲಿ. ಮಧುವೇದವಾಣಿ ಮಧುರಾಜರಾಣಿ ನಕ್ಷತ್ರ ಪುಂಜಕರೆಯೇ, ಓಂಕಾರದೆದೆಯೇ ಝೇಂಕರಿಸಿದಂತೆ ನವ ಜೀವ ರಾಶಿ ಮೊರೆಯೇ. ಅವ್ರೇನು ದೇಹ ಬಿಟ್ಟರು, ಅವ್ರ ದೇಹದ ಮೂಲಕ ಹೊಸ ಜೀವರಾಶಿ ಬರ್ತಾ ಇದೆ ಅಂತ. ಅವಾಗಲೇ ಹೇಳಿದ್ನಲ್ಲ, ಮಾರ್ತಾಂಡ ಮಂಡಲದ ಅಂಡವನ್ನು ಪುಟಗೊಳಿಸಿ ಹಂಸ ಜಾತಿಯ ಜೀವ ಜಾತಿ ತೆರೆದವಳೆ. ಹೊಸ ಜೀವಜಾತಿ ಬರುತ್ತೆ ಈ ಜಗತ್ತಲ್ಲಿ. ದ ಬರ್ತ್ ಆಫ್ ಎ ನ್ಯೂ ಮ್ಯಾನ್. ನವಮಾನವರ ಜನ್ಮ ಬರುತ್ತೆ, ಹೊಸ ಮನುಷ್ಯರು ಬರ್ತಾರೆ. ಎಲ್ಲಿಂದ ಬರ್ತಾರೆ ಅಂದರೆ ಈ ಹಾವು ಅಥವಾ ಒಂದು ಹಳೆಯ ಜೀವ ಸಂತತಿಯ ಹೊಟ್ಟೆಯಿಂದನೇ ಇನ್ನೊಂದು ಹೊಸ ಜೀವ ಸಂತತಿ ವಿಕಾಸವಾಗುತ್ತಲ್ಲ ಹಾಗೆ. ಇದು ಎವಲ್ಯೂಷನ್ ಥಿಯರಿ ಬಗ್ಗೆ ಅರವಿಂದ್ರ ಹೇಳೋ ಮಾತು ಏನು ಅಂದರೆ,
ಹಿಂದೆ ಏನಾದರೂ ಜಗತ್ತಲ್ಲಿ ಹುಟ್ಟಿದ ಮೊದಲನೇ ಮಂಗಕ್ಕೆ, ಮೊದಲನೇ ಕೋತಿಗೆ ನೀನು ಆ ಕೋತಿಯನ್ನು ಕೇಳಿದರೆ ಅದು ಹೇಳ್ತಿತ್ತು ನಾನೇ ಅಂತಿಮ, ಸೃಷ್ಟಿಯ ಅಂತಿಮ ಅಂತ ಹೇಳ್ತಿತ್ತು. ಅದಕ್ಕೆ ಇನ್ನೂ ಉದ್ದ ಇದೆ ಸೇತುವೆ, ಗೊತ್ತಿಲ್ಲ. ಜೀವದ ವಿಕಾಸದ ಸೇತುವೆ ಇನ್ನೂ ಮುದ್ದಕ್ಕೆ ಗೊತ್ತಿಲ್ಲ. ದ ಟ್ರೀ ಆಫ್ ಎವಲ್ಯೂಷನ್, ದ ಬ್ರಿಡ್ಜ್ ಆಫ್ ಎವಲ್ಯೂಷನ್ ಈಸ್ ಸೋ ಲಾಂಗ್, ಸೋ ಎಟರ್ನಲ್, ಅದಕ್ಕೆ ಗೊತ್ತಿಲ್ಲ. ಹಾಗೆ ಅರವಿಂದರು ಹೇಳೋದು, ಈಗಿರುವ ಮನುಷ್ಯರಿಗೆ ನಾನೇ ಹ್ಯೂಮನ್ ಬೀಯಿಂಗ್ಸ್ ಆರ್ ದಿ ಪಿನಾಕಲ್ ಆಫ್ ದಿ ಎವಲ್ಯೂಷನ್, ಹ್ಯೂಮನ್ ಹಿಸ್ಟ್ರಿ, ಹ್ಯೂಮನ್ ಸೈಕಾಲಜಿ. ಕೋತಿಗಳ ಸೈಕಾಲಜಿ ಇಲ್ವಾ? ಸರ್ಪಗಳ ಸೈಕಾಲಜಿ ಇಲ್ವಾ? ಆಮೆಗಳ ಸೈಕಾಲಜಿ ಇಲ್ವಾ? ಮನುಷ್ಯಗಿಂತ ಜಾಸ್ತಿ ಬದುಕುವ ಆನೆಗಳ ಸೈಕಾಲಜಿ ಇಲ್ವಾ? ಈ ಲಾಲ್ಬಾಗಿಗೆ ಹೋದರೆ 1000 ವರ್ಷ ಬದುಕಿರೋ ಮರಗಳಿದ್ದಾವೆ, ಅವುಗಳಿಗೆ ಸೈಕಾಲಜಿ ಇಲ್ವಾ? ನಮ್ಮಲ್ಲಿ ಇದೆ ಅಂತ ಹೇಳ್ತೀವಿ. ಜಡಕ್ಕೂ ಇದೆ, ಜಡಕ್ಕೂ ಇದೆ ಗತ್ತಿನ ನಡುಗೆ, ಚೈತನ್ಯದ ಗತ್ತಿನ ನಡುಗೆ. ಈ ಜಡ ಅನ್ನುವುದು ಜಡವಲ್ಲ ಆ್ಯಕ್ಚುಲಿ. ನಮ್ಮಲ್ಲಿ ಈ ಜಡ ಅನ್ನೋ ಕಾನ್ಸೆಪ್ಟು ನಮ್ಮಲ್ಲಿ ಸುಮ್ಮನೆ ಒಪ್ಕೊಂಡಿದ್ದಾರೆ ಅಷ್ಟೇ, ತಾತ್ಕಾಲಿಕವಾಗಿ ಒಪ್ಕೊಂಡಿದ್ದಾರೆ. ಜಡ ಅಂದರೆ ಜಡ ಅಲ್ಲ. ರೂಮಿ ಅಂತ ಒಬ್ಬ ಸೂಫಿ ಪೋಯಿಟ್, ಅವನು ಹೇಳ್ತಾನೆ, ನಾನು ಹಿಂದೆ ಕಲ್ಲುಗಳಲ್ಲಿದ್ದೆ ಒಂದು ಜನ್ಮದಲ್ಲಿ, ಆಮೇಲೆ ನಾನು ಮಿನರಲ್ಸಲ್ಲಿದ್ದೆ, ಲವಣಗಳಲ್ಲಿದ್ದೆ, ಆಮೇಲೆ ನಾನು ಇನ್ನೊಂದು ವಸ್ತುವಿನಲ್ಲಿದ್ದೆ, ಮರದಲ್ಲಿದ್ದೆ, ಪ್ರಾಣಿಗಳಲ್ಲಿದ್ದೆ, ಈಗ ನಾನು ಮನುಷ್ಯ ದೇಹದಲ್ಲಿ ಸಂಭವಿಸಿದ್ದೀನಿ ಅನ್ನೋ ಮಾತನ್ನು ರೂಮಿ ಪೋಯೆಟ್ 4 ಹಂತವನ್ನು ಅವನು ಹೇಳ್ತಾನೆ. ಬಹಳ ದೊಡ್ಡ ಪರ್ಷಿಯಾದ ಕವಿ ಅವನು, ಬಹಳ ದೊಡ್ಡ ಆಧ್ಯಾತ್ಮಿಕ ಕವಿಗಳಲ್ಲಿ ಒಬ್ಬ ಅವನು. ಅಗೋ ಜೀವಸ್ಫೋಟ ಅಂಥೇಳಿ ಇದೊಂದು ಹೇಳಿ ಮುಂದಕ್ಕೆ ಹೋಗ್ತೀನಿ. ಹೇಗಿತ್ತು ಅವ್ರ ಜೀವನ ಬೇಂದ್ರೆ ಇವ್ರದ್ದು, ಅರವಿಂದ್ರದ್ದು ಅಂದರೆ, ನಾರಾಯಣಾಸ್ತ್ರ ಎಸೆದಂತೆ ಮೆರೆಗೆ ವಿಜ್ಞಾನ ಚಕ್ರದಲ್ಲಿ. ನಾರಾಯಣಾಸ್ತ್ರವನ್ನು ಎಸ್ತರೆ ಇದು ಭೂಮಿಯನ್ನು ಸುಡಕ್ಕಲ್ಲ, ಇದು ಇವನು ಅಶ್ವತ್ಥಾಮನ ಕೈಯಿಂದ ನಾರಾಯಣಾಸ್ತ್ರ ಅಲ್ಲ, ಇದು ಅಧ್ಯಾತ್ಮದ ನಾರಾಯಣಾಸ್ತ್ರವನ್ನು ಎಸ್ತರೆ ಮೆರೆಯ ವಿಜ್ಞಾನ ಚಕ್ರದಲ್ಲಿ. ಅದು ವಿಜ್ಞಾನ ಚಕ್ರವನ್ನು ಮುಟ್ಟಿತು, ಅಧ್ಯಾತ್ಮದಲ್ಲಿರುವ ವಿಜ್ಞಾನ ಚಕ್ರವನ್ನು ಮುಟ್ಟಿತು. ನವನೀತ ತೇಲೆ ಘನಮನದ ಮೇಲೆ ಸುರಮಥನ ತಕ್ರದಲ್ಲಿ ಸಾವಿತ್ರ ಮಂತ್ರ ಯಮತಂತ್ರವನ್ನೇ ಸಂಯಮಿಸಿ ಅಮಲವಾಗಿ ನಚಿಕೇತ ಅಗ್ನಿ ವಿಚಿಕೇತಿ ಸಿತ್ತು ನವ ಕಮಲ ಕಮಲವಾಗಿ. ಸುಮ್ಮನೆ MA ಲಿಟ್ರೇಚರ್ ಮಾಡಿದ್ರೆ ಇದು ಅರ್ಥ ಆಗುತ್ತಾ? ಅಧ್ಯಾತ್ಮದ ಅವಧೂತ ವಿಚಾರಗಳು, ಭಾರತೀಯ ಯೋಗಶಾಸ್ತ್ರ, ಭಾರತೀಯ ಆಧ್ಯಾತ್ಮಿಕ ಪರಂಪರೆ, ಭಾರತೀಯ ತಂತ್ರಮಂತ್ರಗಳು, ಇವುಗಳ ಒಂದು ಬ್ಯಾಕ್ಗ್ರೌಂಡ್ ಇಲ್ಲದೆ ಕೆಲವ್ರು ಕೇಳ್ತಾರೆ, ಒಬ್ಬ ಪೊಯೆಟ್ಟು ಓದೋಕ್ಕೆಲ್ಲ ಅಷ್ಟೊಂದು ಬೇಕಾ? ಒಂದು ಮನೆ ಕಟ್ಟಬೇಕಾದ್ರೆ ಅಷ್ಟೊಂದು ಬೇಕು ನಿಮಗೆ? ಇಟ್ಟಿಗೆ, ಮರಳು, ಗಾರೆ, ಮೇಸ್ತ್ರಿ, ಅದು ಇದು ಎಷ್ಟು ಬೇಕು ನಿಮಗೆ? ಪ್ಲ್ಯಾನಿಂಗು, ದುಡ್ಡು, ಫೈನಾನ್ಸು, ಡಿಸೈನು. ಕಾವ್ಯ ಅನ್ನುವುದು ಏನು ಅಂತ ಹೇಳಿದ್ರೆ, ಇದುವರೆಗೂ ಭೂಮಂಡಲದಲ್ಲಿ ನಡೆದಿರುವಂಥ ಇಡೀ ಕಾವ್ಯದ ಚರಿತ್ರೆ ನನ್ನ ಪ್ರಕಾರ ಬೇಂದ್ರೆಯವ್ರ ಕಾವ್ಯದಲ್ಲಿದೆ. ಇಡೀ ಭೂಮಂಡಲ ನಡೆದಿರುವ ಕಾವ್ಯದ ಚರಿತ್ರೆ ಬೇಂದ್ರೆಯವ್ರ ಪೊಯಿಟ್ರಿಲಿದೆ. ಯಾವ್ದು ಬೇಕು ನಿಮಗೆ ತೋರಿಸ್ಬಲ್ಲೆವು ನಾವು. ಯಾಕೆ ಇದು ಅಂತ ಹೇಳಿದ್ರೆ, ಅವರು ಹೇಳ್ತಾ ಇರೋದು ಒಂದು ಹಳೇದನ್ನೆಲ್ಲ ಒಗಾಯಿಸಿ ಹೊಸದ್ರ ಕಡೆಗೆ ಅವರು ಹಾರೋದಿಕ್ಕೆ ನೋಡ್ತಿದ್ದಾರೆ. ಹಿಂಗೆ ಒಂದು ಸತಿ ತಾಯಿ ಊಟ ಮಾಡಿಸ್ಬೇಕಾದ್ರೆ ಕೊನೆಯದನ್ನು ಒಂದು ಸತಿ ಬೆಳೆದು ತಿನ್ನಿಸ್ತಾಳಲ್ಲ, ಹಂಗಿದೆ ಅದು ಆ್ಯಕ್ಚುಲಿ. ಕೊನೆಯ ತುತ್ತು ಬೇಂದ್ರೆಯವರ ಕಾವ್ಯ ಹಳೆಯ ಕಾವ್ಯದ ಕೊನೆಯ ತುತ್ತು ಅಂತ ನಾನು ಹೇಳ್ತೀನಿ. ಜಗತ್ತಿನ ಹಳೆಯ ಕಾವ್ಯದ ಕೊನೆಯ ತುತ್ತು, ಇನ್ನು ಬರೋದೆಲ್ಲ ಹೊಸ ಕಾವ್ಯ. ಆ ಹೊಸ ಕಾವ್ಯದ ಮೊದಲ ಋಷಿ ಬೇಂದ್ರೆ. ನೋಟ್ಸ್ ಮಾಡ್ಕೊಂಡು ಬಂದಿದ್ದೆಲ್ಲ ಪಕ್ಕಕ್ಕಿಟ್ಟು ಮಾತಾಡ್ತಾ ಇದ್ದೀನಿ. ಇವ್ರು ಮಾತಾಡಿದ ಮೇಲೆ ಏನು ವಿಷಯಗಳು ಹೊಳಿತು ಅಷ್ಟು ಮಾತ್ರ ಹೇಳ್ತಾ ಇದ್ದೀನಿ. ಹೀಗಾಗಿ ಈ ಕಾವ್ಯ ಯಾರಿಗೆ ಅಂದರೆ, ಅವರವಾಗ ಝೆನ್ ನೆಕ್ಸ್ಟ್ ಅಂತ ಹೇಳ್ತಿದ್ರಲ್ಲ, ಈಗ ಇದೆಯಲ್ಲ, ಈಗ ಒಂದು ಹೊಸ ಪೀಳಿಗೆ ಬರ್ತಾ ಇದೆಯಲ್ಲ, ಇವರು ಬೇಂದ್ರೇನು ಓದ್ತಾರೆ, ಇವರು ಬೇಂದ್ರೆಯನ್ನು ಉಳಿಸ್ಕೊತಾರೆ, ಇವ್ರ ಮೂಲಕ ಕನ್ನಡವ ಕನ್ನಡಿಸುತ್ತಿರಬೇಕು ಅನ್ನೋ ಬೇಂದ್ರೆ ಮಾತು ಉಳಿಯುತ್ತೆ. ಸಂಶಯನೇ ಇಲ್ಲ, ಇದಕ್ಕೆ ಸಂಶಯವಿಲ್ಲ. ಯಾಕೆ ಅಂದರೆ ಬೇಂದ್ರೆ ಹೇಳ್ತಾರೆ, ನಾನು ಇರಲು ಬಂದವನೇ ಹೊರತು ಹೋಗಲು ಬಂದವನಲ್ಲ. ಅದೇನು ತಮ್ಮ ಬಗ್ಗೆ ಹೇಳ್ತಿದ್ದಾರಾ? ಬಾಡಿ ಶರೀರದ ಬಗ್ಗೆ ಹೇಳ್ತಿದ್ದಾರಾ? ಅಲ್ಲ, ತಮ್ಮ ಪೊಯಿಟ್ರಿ ಬಗ್ಗೆ ಹೇಳ್ತಿದ್ದಾರೆ. ನಾನು ಇರಲು ಬಂದವನೇ ಹೊರತು ಹೋಗಲು ಬಂದವನಲ್ಲ. ಹಾಗೆ ಈ ಕನ್ನಡದಲ್ಲಿ 21, 22, 23 ಬೇರೆ ಬೇರೆ ಶತಮಾನಗಳಲ್ಲಿ ಜನ ಏನು ಓದಬೇಕಪ್ಪ ಅಂತ ಹೇಳಿದ್ರೆ, ಬೇಂದ್ರೆಯವರ ಸಾಹಿತ್ಯ ಅಂಥವ್ರಿಗೋಸ್ಕರ ಕಾದಿದೆ ಅನ್ನೋದನ್ನು ನಾವು ಬೇಂದ್ರೆಯವರಲ್ಲಿ ನೋಡಬೇಕು. ಮಾತು ಜ್ಯೋತಿ ಆ ಹುರುಳು ಧೂಮ ರಸ ಸಲಿಲ ಭಾವಗಾಳಿ, ಕವಿಯೊಳಾಗಿ ಕಟ್ಟಿತ್ತು ಕಾವ್ಯ ನವಮೇಘ ರೂಪ ತಾಳಿ, ಸ್ಥಾಯಿಯಲ್ಲಿ ಸಂಚಾರದಲ್ಲಿ ರಸಪಾಕವಾಗಿ ಬಂತು, ಮೆರವ ಹಾಗೆ ಆ ಸುಟ್ಟ ಕಾಮ ಪ್ರದ್ಯುಮ್ನಾಗಿ ನಿಂತು. ಇದು ಮೇಘದೂತದ ಅವರ ಅನುವಾದ. 3 ಸಾಲಲ್ಲಿ ಕಾಳಿದಾಸನ್ನೆಲ್ಲ ಮುಗಿಸ್ಬಿಡ್ತಾರೆ ಅವರು. 4ನೇ ಸಾಲ ಅವರೇ ಬರೀತಾರೆ. ಯಾಕಂತ ಹೇಳಿದ್ರೆ, ಹಿಂದೆ ನನ್ನ ನೆನಪು ಸರಿ ಇದ್ದರೆ ಕಸ್ತೂರಿಯಲ್ಲಿ ಒಂದು ಸರ್ತಿ ಇಡೀ ವರ್ಷ ಅವ್ರ ಬಗ್ಗೆ ಬಂತು. ಅವಾಗ ಯಾಕೆ ಹಿಂಗಂತ ಕೇಳಿದ್ರೆ, ಹೋಗೋ ನಾನೇ ಹಿಂದಿನ ಜನ್ಮದಲ್ಲಿ ಕಾಳಿದಾಸ ಆಗಿದ್ದೆ ಅಂತ. ನಾನೇ ಅವ್ರು ಬರೆದಿದ್ದಾರೆ ಕಾಳಿದಾಸನ ಬಗ್ಗೆ ಎಷ್ಟು ಲೇಖನ ಬರೆದಿದ್ದಾರೆ ಅವರು. ಅವರ ಸಾಹಿತ್ಯದ ವಿರಾಟ್ ಸ್ವರೂಪ ತೆಗೆದು ನೋಡಿ. ಕಾಳಿದಾಸ ಏನನ್ನು ಪೂರ್ತಿ ಮಾಡಲಿಕ್ಕೆ ಆಗಲಿಲ್ವೋ ಅವನ ಕಾಲದ ಮಿತಿಯಿಂದ ಅದನ್ನು ನಾನು ಹೇಳಕ್ಕೆ ಬಂದಿದ್ದೀನಿ. ಏನದು? ಜೀವನದಲ್ಲಿ 3 ಇದೆ. ಬೇಂದ್ರೆ ಅವ್ರ ಕಾವ್ಯ ಅರ್ಥ ಮಾಡ್ಕೋಬೇಕು. ಒಂದು ಕಾಮ,
ಯಾವ ಅರ್ಥದಲ್ಲಿ ಬೇಕಾದ್ರೂ ತಗೊಳ್ಳಿ. ಕಾಮ ಇಲ್ಲದೆ ಜೀವನ ಇಲ್ಲ. ಇನ್ನೊಂದು ಪ್ರೇಮ, ಪ್ರೇಮ ಇಲ್ಲದೆ ಜೀವನ ಇಲ್ಲ. ಇಷ್ಟೇ ಸಾಮಾನ್ಯ ಜನಕ್ಕೆ ಅರ್ಥ ಆಗೋದು. ಇನ್ನೊಂದಿದೆ ಪ್ರಾರ್ಥನೆ. ಓಶೋ ರಜನೀಶಿ ಮಾತನ್ನು ಹೇಳ್ತಾರೆ, ನಮ್ಮ ಜೀವನದಲ್ಲಿ ಹಮಾರೆ ಜೀवन में काम का एक स्थान है, प्रेम का एक स्थान है और प्रार्थना का उससे बहुत बड़ी ऊंची स्थान है. ಯಾರಲ್ಲಿ ಕಾಮವು ಪ್ರಜ್ವಲಿಸಿ ಅದು ಮಂಗಳಕರವಾಗಿ ಅಥವಾ ಅದು ಪರಿವರ್ತನೆಗೊಂಡು ಅದು ಪ್ರೇಮವಾಗುತ್ತೆ. ತುಂಬ ಜನಕ್ಕೆ ಪ್ರೇಮದಲ್ಲಿ ನಿಂತುಬಿಡುತ್ತೆ. ಅದು ಯಾವುದೇ ರೀತಿ ಪ್ರೇಮ ಇರ್ಬೋದು, ತಾಯಿಯ ಪ್ರೇಮ, ಗಂಡ ಹೆಂಡತಿ ಪ್ರೇಮ, ಪ್ರೇಮಿಗಳ ಪ್ರೇಮ, ಏನೋ ಪ್ರೇಮ, ಒಟ್ಟಿನಲ್ಲಿ ಪ್ರೇಮ. ಆ ಪ್ರೇಮವು ಅಲ್ಲೂ ಒಂದು ಅಟ್ಯಾಚ್ಮೆಂಟ್ ಇರುತ್ತೆ. ಕಾಮ ಈಸ್ ತುಂಬ ಜನರಲಿ ಎರಾಟಿಕ್. ಅದು ಪ್ರೇಮ ಅನ್ನೋ ಸ್ವಲ್ಪ ಪರ್ಟಿಕ್ಯುಲರ್ ಆಗಿರುತ್ತೆ, ಯಾರೋ ಒಬ್ಬ ವ್ಯಕ್ತಿ ಇಬ್ಬರು ವ್ಯಕ್ತಿಗಳ ಬಗ್ಗೆ ಇರುತ್ತೆ ಅವ್ರ ನಡುವೆ. ಇನ್ನೊಂದಿದೆಯಲ್ಲ, ಅದನ್ನು ಇಡೀ ವಿಶ್ವಕ್ಕೆ ಹಬ್ಬಿಸ್ಬಿಡೋದಿದೆಯಲ್ಲ, ಇದು ಪ್ರಾರ್ಥನೆ. ಅದರ ಊರ್ಧ್ವಮುಖಿ ಸಂಚಾರವೇ, ಪ್ರೇಮದ ಊರ್ಧ್ವಮುಖಿ ಸಂಚಾರವೇ ಪ್ರಾರ್ಥನೆ. ಈ ರೀತಿ ಬೇಂದ್ರೆಯವರಲ್ಲಿ ನಿಮಗೆ ಪ್ರೇಮದ ಕಾಮಕ್ಕಿಂತ ಹೆಚ್ಚಾಗಿ ಪ್ರೇಮದ ಮತ್ತು ಪ್ರಾರ್ಥನೆಯ ಪದ್ಯಗಳು ಬೇಕಾದಷ್ಟಂತಿದ್ದಾವೆ. ಅಂಥ ಪದ್ಯಗಳಲ್ಲಿ ಸಾಕಷ್ಟು ಕವನಗಳು ನಿಮಗೆ ಅರಳು ಮರಳು ಆದಮೇಲೆ ಬಂದ ಉಳಿದ 10-12 ಕವನ ಸಂಕಲನಗಳಲ್ಲಿ ಇದ್ದಾವೆ. ಏನಿದು ನಾಲ್ಕು ತಂತಿ? ಅವರು ಅವಾಗ ಹೇಳಿದರು, ಅವ್ರು ಹಾಡಿದ್ರು. ನಾಲ್ಕು ತಂತಿನ ರಮ್ಯ ಅವರು ತುಂಬ ಚೆನ್ನಾಗಿ ಹಾಡಿದ್ರು. ಇವರು ಜೋಶಿಯವರದ್ರ ಬಗ್ಗೆ ಹೇಳಿದ್ರು. ಏನು ನಾಲ್ಕು ತಂತಿ? ಏನು? ನಾನು, ನೀನು, ಆನು, ತಾನು. ಎಲ್ಲರೂ ನಾನು ಅಂದರೆ ನಾನು, ನೀನು ಅಂದರೆ ನೀನು, ಹಿಂಗೆ ತೊಗೊತೀತಾರೆ. ಅವ್ರೇನು ಹೇಳ್ತಿದ್ದಾರೆ ಗೊತ್ತಾ? ಅವರಿಗೆ ನೂ ಅಂತ ಒಂದು ಆಧ್ಯಾತ್ಮಿಕ ಪದ ಸಿಕ್ಕಿದೆ. ಇದು ಎನ್ ಕೆ ಅವ್ರು ಹೇಳ್ತಾರೆ, ಎನ್ ಕೆ ಕುಲಕರ್ಣಿ ಅವ್ರು ಹೇಳ್ತಾರೆ, ಧಾರವಾಡದ ನಾನಿ ಕಾಕ ಅವ್ರು ಹೇಳಿರೋದನ್ನು ನಾನು ನಿಮ್ಗೆ ಕೋಟ್ ಮಾಡಿ ಹೇಳ್ತಾ ಇದ್ದೀನಿ. ಅವ್ರ ಮಾತಿದು ಪುಟ 60 ದ.ರಾ. ಬೇಂದ್ರೆ ಎನ್ ಕೆ ಕುಲಕರ್ಣಿ ಪುಸ್ತಕ. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ನಾಲ್ಕು ತಂತಿ ಪದ್ಯ ಇದೆಯಲ್ಲ, ಇದರಲ್ಲಿ 44 ಕವನಗಳಿವೆ. ಈ ಪುಸ್ತಕದಲ್ಲಿ 44 ಕವನಗಳಿವೆ. ಇದಕ್ಕೆ ಅವಾರ್ಡ್ ಬಂದಿದ್ದು ಇದೇ ಪುಸ್ತಕಕ್ಕೆ. 44 ಕವನಗಳಿವೆ. ಈ 44 ಕವನಗಳಲ್ಲಿ ಕೊನೆ ಕವನ ಇದೆಯಲ್ಲ, ಈ ಕೊನೆ ಕವನದ ಹೆಸರು ಶಿಶುಮಾರನ ಲಾಲಿ. ಅಲ್ಲಿ ತನಕ ಯಾರು ಓದೋಂಗೇ ಇಲ್ಲ ಪೂರ್ತಿ. ಒಂದಷ್ಟು ಓದೋ ಹೊತ್ತಿಗೆ ಸುಸ್ತೊಡಿಯುತ್ತೆ ಅಲ್ವಾ? ಮತ್ತು ನಾಲ್ಕು ತಂತಿಯಲ್ಲೊಂದು ನಿಗೂಢತೆ ಇದೆ ಅಂತ ನಮಗೆಲ್ಲ ಅನಿಸ್ಬಿಟ್ಟಿರೋದ್ರಿಂದ ಅದು ಹೌದು ಅಲ್ವೂ ಅಲ್ಲ. ಹೀಗಾಗಿ ನಾಲ್ಕು ತಂತಿಯನ್ನು ನಾವು ವ್ಯಾಖ್ಯಾನ ಮಾಡೋದ್ರಲ್ಲಿ ಅಥವಾ ವಿಶ್ಲೇಷಣೆ ಮಾಡೋದ್ರಲ್ಲೇ ನಮ್ಮ ಇಡೀ ವಿಮರ್ಶೆಯ ಶಕ್ತಿಯೆಲ್ಲ ಹೋಗಿ ಉಳಿದ 43 ಕವನಗಳ ಕಡೆ ಗಮನ ಹೋಗೋಕ್ಕಾಗಲ್ಲ. ಅರವಿಂದ್ರ ಏನು ಹೇಳಿದ್ರು, ಬೇಂದ್ರೆ ಅವರು ಏನು ಹೇಳಿದ್ರು? ಜೀವನವನ್ನು ಅಖಂಡವಾಗಿ ನೋಡಬೇಕು ಅಂದರು. ಇಂಟಿಗ್ರಲ್ ಹ್ಯೂಮನಿಸಮ್, ಇಂಟಿಗ್ರಲ್ ಯೋಗ ಅಂತ ಹೇಳಿದ್ರು. ಇಂಟಿಗ್ರಲ್ ಆಗಿ ನೋಡಬೇಕಾದ್ರೆ ಬೇಂದ್ರೆ ಅವರ 44 ಕವನಗಳನ್ನು ಇಂಟಿಗ್ರಲ್ ಆಗಿ ನೋಡಬೇಕು. ಇದು ಯಾವ ಲಿಟ್ರೇಚರ್ ಸ್ಟೂಡೆಂಟು ಒಪ್ಕೊಳ್ಳೋ ಮಾತಿದು. ನೋಡಿ, ಬೇಂದ್ರೆಯವರೇ ವೇದರಹಸ್ಯ ಅಂತ ಒಂದು ಲೇಖನ ಅನುವಾದ ಮಾಡಿದ್ದಾರೆ, ಅವರ ಗದ್ಯ ಸಾಹಿತ್ಯದಲ್ಲಿದೆ. ಅದರಲ್ಲೊಂದು ಮಾತಿದೆ, ಅರವಿಂದ್ರ ಮಾತನ್ನು ಅವ್ರು ಹೇಳ್ತಾರೆ. ಅಲ್ಲಿಂದ ಲೇಖನ ಶುರು ಮಾಡ್ತಾರೆ ಬೇಂದ್ರೆಯವರು. ದ ಸೀಕ್ರೆಟ್ ಆಫ್ ದಿ ವೇದ, ಈವನ್ ವೆನ್ ಇಟ್ ಹ್ಯಾಸ್ ಬೀನ್ ಅನ್ವೈಲ್ಡ್, ರಿಮೈನ್ಸ್ ಸ್ಟಿಲ್ ಅ ಸೀಕ್ರೆಟ್. ವೇದಗಳ ರಹಸ್ಯವನ್ನು ಅಥವಾ ವೇದಗಳು ತನ್ನ ರಹಸ್ಯವನ್ನು ನಮಗೆ ಬಿಚ್ಚಿಕೊಟ್ಟ ಮೇಲೂ ನಮಗೆ ಅದು ರಹಸ್ಯವಾಗಿಯೇ ಉಳಿಯುತ್ತದೆ. ಎಷ್ಟೇ ಅದನ್ನು ನಿಮಗೆ ಹೇಳಿದರೂ ಕೂಡ ವಾಪಸ್ ನಿಮಗೆ ಜೀವಮಾನದ ತುಂಬ ಗುಂಭ ಮುನ್ನೀರು ಅದು ಉಳಿಯುತ್ತೆ. ನೋಡು, ಅರ್ಥ ಮಾಡ್ಕೊ ಅಂತ ಹೇಳ್ತಿದೆ, ಅರ್ಥ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ಎಷ್ಟು ಭಾಷ್ಯ ಬಂದಿದೆ, ಎಷ್ಟು ವ್ಯಾಖ್ಯಾನ ಬಂದಿದೆ, ಆದರೂ ವೇದ ಇನ್ನೂ ಹಾಗೇ ಇದೆ. ಯಾಕಂದರೆ ಯಾಸ್ಕರು ಹೇಳೋದು, ಒಬ್ಬ ಪ್ರೇಮಿ, ಒಬ್ಬ ಪತ್ನಿ ತನ್ನನ್ನು, ಅದು ಪುರುಷರಿಗೂ ಅಪ್ಲೈ ಆಗ್ಬೋದು, ತನ್ನ ದೇಹವನ್ನು ತನ್ನ ಪ್ರೇಮಿಗೆ ಮಾತ್ರ ಹೇಗೆ ತೆಗೆದು ತೋರಿಸ್ತಾರೋ ಹಾಗೆ ವೇದ ಮಂತ್ರಗಳು ಅದನ್ನು ಉಪಾಸನೆ ಮಾಡೋರಿಗೆ ಮಾತ್ರ ತನ್ನ ಅರ್ಥಗಳನ್ನು ಬಿಟ್ಟುಕೊಡ್ತದೆ ಅಂತ ಹೇಳಿ ಯಾಸ್ಕ ಮಹರ್ಷಿಗಳು ಹೇಳ್ತಾರೆ. ಬನ್ನಂಜೆ ಗೋವಿಂದಾಚಾರ್ಯರು ಬೇಂದ್ರೆಯವ್ರ ಬಗ್ಗೆ ಬರೆದಿರೋ ಪುಸ್ತಕದಲ್ಲಿ ಮಾತನ್ನು ಕೋಟ್ ಮಾಡಿದ್ದಾರೆ. ಇದು ಬೀದಿಲಿ ಹೋಗೋರಿಗೆ ಬರೆದಿರೋ ಪದ್ಯ ಅಲ್ಲ, ಇದು ಕಾವ್ಯದ ಉಪಾಸರಿಗೆ ಬರೆದಿರೋ ಪದ್ಯ. ಮಾತು ಸ್ವಲ್ಪ ಹೊರಟಾಗಬಹುದು, ಅದು ಸಂದರ್ಭ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ. ಒಟ್ಟಿನಲ್ಲಿ ಬೇಂದ್ರೆಯವರ ಕವನಗಳನ್ನು ನಮಗೆ ಅರ್ಥ ಮಾಡ್ಕೋಬೇಕಾದ್ರೆ ಕೊನೆಯ ಪದ್ಯದಿಂದ ಓದಿ, 44ನೇ ಪದ್ಯ ಓದಿ. 44ನೇ ಪದ್ಯ ಶಿಶುಮಾರನ ಲಾಲಿ. ಈ ಕೃಷ್ಣ ಒಂದು ಆಲದ ಎಲೆ ಮೇಲೆ ಮಲ್ಕೊಂಡು ತನ್ನ ಅಂಗುಷ್ಟವನ್ನೇ ಅವನು ಚೀಪ್ತಾ ಇರೋದೊಂದು ಚಿತ್ರ ಅನೇಕ ಮನೆಗಳಲ್ಲಿ ಹೇಳ್ತಾರಲ್ಲ, ಹಾಕಿರ್ತಾರಲ್ಲ, ಅಲ್ಲಿಂದ ಶುರು ಮಾಡಿಕೊಂಡು ಇವನು ಏನು ಮಾಡ್ತಾ ಇದ್ದಾನೆ ಅಂದರೆ ಒಂದು ಹೊಸ ಜೀವಜಾತಿ ಉದಯವಾಗ್ತಾ ಇದೆ. ಅದು ಶಿಶುಮಾರನ ಲಾಲಿ ಹಾಡಿಂದ ಮುಗಿಯುತ್ತೆ ಈ ಪುಸ್ತಕ, ಈ ಕವನ ಸಂಕಲನ ಲಾಲಿ ಹಾಡಿಂದ ಮುಗಿಯುತ್ತೆ. ಒಬ್ಬ ದೊಡ್ಡ ಪೊಯೆಟ್ಟು ಲಾಲಿ ಪದ್ಯ ಬರೀತಾ ಇದ್ದಾರೆ, ಭಜನೆ ಪದ್ಯ ಬರೀತಾ ಇದ್ದಾರೆ. ಯಾಕೆಂದ್ರೆ ಅವ್ರು ಮಾತ್ರ ಅದನ್ನು ಅರಗಿಸ್ಕೊಳ್ಬಲ್ಲರು ಬೇಂದ್ರೆ ಅಂತವರು. ಏನು ಇದರಲ್ಲಿ ಅಂದರೆ ಶ್ರೀಮಾತೆಯವರ ಒಂದು ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ಬಂದದ್ದು ಅದು.
ಇಲ್ಲಿ ನು ಎನ್ ಕೆ ಅವ್ರು ಹೇಳ್ತಾರೆ ನಾನು ಅನ್ನೋದ್ರಲ್ಲಿ ನು ಅಂತ ಹೇಳಿದ್ರೆ ಇದು ನೋವಾಗುತ್ತದೆ. ನು ಅಂದರೆ ನೋವು, ಪೇಯ್ನ್. ಅರವಿಂದ್ರದ್ದೊಂದು ಮಾತಿದೆ, ಅರವಿಂದ್ರ ಮಾತನ್ನು ನೀವು ಮತ್ತೆ ಬೇಂದ್ರೆ ಓದುವಾಗ ಇಟ್ಕೊಂಡ್ರೆ ತುಂಬ ಉಪಯೋಗ ಆಗುತ್ತೆ. ಪೇಯ್ನ್ ಈಸ್ ದಿ ಹ್ಯಾಮರ್ ಆಫ್ ಗಾಡ್. ಪೇಯ್ನ್ ಈಸ್ ದಿ ಹ್ಯಾಮರ್ ಆಫ್ ಗಾಡ್. ದೇವರು ನಮ್ಮನ್ನು ನೋವಿನ ಸುತ್ತಿಗೆಯಿಂದ ಬಡಿದು ಸಿದ್ಧ ಮಾಡ್ತಾನೆ ಗಾಡ್ ಅಂತ ಅವರೊಂದು ಮಾತನ್ನು ಹೇಳ್ತಾರೆ. ದ ಡಿವೈನ್ ಲೈಫ್, ದಿವ್ಯ ಜೀವನ ಪುಸ್ತಕದಲ್ಲಿ ಮಾತು ಹೇಳ್ತಾರೆ ಅರವಿಂದರು. ಬೇಂದ್ರೆ ಅವ್ರಿಗಿಂತ ಬೇಕಾದಕ್ಕೆ ಜೀವನದಲ್ಲಿ ಹೊಡೆತ ತಿಂದಿದ್ದಕ್ಕೆ. ಹಾಗಾಗಿ ಅವರು ನೋವು ತಗೊಂಡ್ರು. ಅವರು ನೋವನ್ನು ಕವನದಲ್ಲೂ ತಗೊಂಡ್ರು, ಜೀವನದಲ್ಲೂ ನೋವು ತಗೊಂಡ್ರು, ಕವನದಲ್ಲೂ ನೋವು ತಗೊಂಡ್ರು. ಆ ನೋವನ್ನು ಪಾವನ ಮಾಡೋದು ಹೇಗೆ? ಜೀವನವೆಲ್ಲ ಪಾವನ ಅಂತ ಇದೆ ಅಲ್ವಾ, ಅದನ್ನು ಪಾವನ ಮಾಡೋದು ಹೇಗೆ? ಪಾವನ ಮಾಡಬೇಕಾದ್ರೆ ನಿಮಗೆ ಪಾವಕ ಬೇಕು, ಬೆಂಕಿ ಬೇಕು, ಸುಡಬೇಕು. ಈ ನೋವನ್ನು ಸುಡಬೇಕು. ನೋವನ್ನು ಸುಟ್ಟರೆ ನಾನು ಬರುತ್ತೆ, ನೀನು ಬರುತ್ತೆ, ಆನು ಬರುತ್ತೆ, ತಾನು ಬರುತ್ತೆ. ಈ 4 ಇದೆಯಲ್ಲ, 4 ಯಾವುದಾದ್ರು ಇಟ್ಕೊಳ್ಳಿ. ಅವ್ರು ಹೇಳದಂತೆ 4: ತಂದೆ, ತಾಯಿ, ಮಗ, ಮಕ್ಕಳು ಮತ್ತು ಪ್ರಪಂಚ. ಯಾವುದಾದ್ರು ಇಟ್ಕೊಳ್ಳಿ. ಇದು ನೋವಿನ ಮೂಲಕ ಪ್ರಯಾಣ ಮಾಡೇ ಇದು ಗರ್ಭವನ್ನು ಧರಿಸಿ ಆಮೇಲೆ ಭೂಮಿಗೆ ಹೆರೋವಂಥದ್ದು. ಇದು ಈ ನಾನು ಅನ್ನೋ ನಿರ್ಮಾಣ ಆಗಬೇಕಾದ್ರೆ ಎಷ್ಟು ನೋವುಗಳನ್ನು ಅನುಭವಿಸ್ಬೇಕು. ನೀನು ಅನ್ನೋ ನಿರ್ಮಾಣ ಆಗಬೇಕಾದ್ರೆ ಎಷ್ಟು ನೋವುಗಳನ್ನು ಅನುಭವಿಸ್ಬೇಕು. ಆನು ಅನ್ನೋರು, ತಾನು ಅನ್ನೋರು, ಅದು ಯಾವ್ದು ಬೇಕಾದ್ರೂ ಆಗಲಿ, ಅಲ್ಲಿ ಪ್ರತಿಯೊಂದು ಹಂತದಲ್ಲಿ ಉಂಟಾಗಿರುವ ನೋವಿದೆಯಲ್ಲ, ಆ ನೋವು ಮನುಷ್ಯರನ್ನು ಹವಳವನ್ನಾಗಿ, ವಜ್ರವನ್ನಾಗಿ, ಅಥವಾ ನಾದವನ್ನಾಗಿ, ಮಾಧುರ್ಯವನ್ನಾಗಿ ಮಾಡುತ್ತೆ. ಹೇಗೆ ಕಹಿ ಇರ್ತಕ್ಕಂಥ ಹಣ್ಣು ಪ್ರಾರಂಭದಲ್ಲಿ ಹೀಚಿದ್ದದ್ದು, ಆಮೇಲೆ ಅದು ಹಣ್ಣಾಗುವತ್ತಿಗೆ ಒಂಥರ ಒಗಚಾಗಿರುತ್ತೆ. ಪ್ರಾರಂಭದಲ್ಲಿ ಕಾಯಿ ಇದ್ದಾಗ, ಹಣ್ಣಾದಾಗ ಎಷ್ಟು ಮಧುರವಾಗಿರುತ್ತೆ ಅದು. ಆ ಮಧುರತ್ವ ಬರಬೇಕಾದ್ರೆ ಈ ನೋವಿನ ತಂತಿಗಳ ಮೂಲಕ ನೀವು ಹೋಗಬೇಕಾಗತ್ತೆ. ಇದು 4 ತಂತಿ. ಹೀಗಾಗಿ ಇಲ್ಲಿ ಪ್ರೇಮದ ಈ ಎಲ್ಲವನ್ನು ಸಮರಸಗೊಳಿಸುವಂಥ ಪ್ರೇಮದ ಸಾಂಕೇತಿಕ ಬೀಜಾಕ್ಷರವೇ ಈ ನೂ ತಗೊಂಡು, ನೂ ಬೀಜಾಕ್ಷರ, ನೂ ಅನ್ನೋದು ಒಂದು ಅಕ್ಷರ, ಬೀಜಾಕ್ಷರ. ಆ ನೂ ತಗೊಂಡು ನೀವು ಬೀಜಾಕ್ಷರವನ್ನು ವಿಸ್ತರಿಸ್ತೀರ. ನೀವು ಉಪಾಸನೆ ಮಾಡೋರು ಒಂದೇ ಕೊಡೋದು, ಗುರುಗಳು ಒಂದು ಬೀಜಾಕ್ಷರ ಕೊಡ್ತಾರೆ. ಅದು ನೀವು ನಿಮ್ಮ ಯೋಗ್ಯತಾನುಸಾರವಾಗಿ ನೀವು ಜಾಗೃತಾವಸ್ಥೆಯಲ್ಲಿದ್ದರೆ ನಾನು ಅಂತಲೂ, ಮತ್ತೊಂದು ಅವಸ್ಥೆಯಲ್ಲಿದ್ದರೆ ನೀನು ಅಂತಲೂ, ಆನು ಅಂತಲೂ, ತಾನು ಅಂತಲೂ ನೀವು ತಗೊಂಡಾಗ ನಿಮಗೆ ಅಂದತ್ತ ಅಂಬಿಕಾತನೇ ದತ್ತನ ಕಾವ್ಯ ಸಿಗ್ತದೆ. ಯಾಕೆ ಅಂದರೆ ಅವರೇ ಹೇಳಬೇಕಾದ್ರೆ ನನ್ನದು ಕಾವ್ಯ ಯೋಗ, ಚನ್ನನದು ಯೋಗ ಕಾವ್ಯ, ಮಧುರಚನ್ನರದು ಯೋಗ ಕಾವ್ಯ ಅಂತ ಹೇಳ್ತಾರೆ. ಬಂತು ಸಿರಿ ಬಂತು ಅನ್ನೋ ಪದ್ಯವನ್ನು ಹೇಳ್ತಾರೆ ಮಧುರಚಂದ್ರರು. ದೇವರಾಯನನ್ನ ಹುಡ್ಕೊಂಡು ಹೋಗ್ತಾರೆ ಅವರು ಇಡೀ ಜೀವನದಲ್ಲಿ ಮಧುರಚಂದ್ರರು. ಅದ್ರ ಜೊತೆ ಇಟ್ಟು ನೋಡಿ ನಿಮ್ಗೆ ಗೊತ್ತಾಗತ್ತೆ. ಬೇರೆ ವಿಮರ್ಶಕರ ಜೊತೆ ಇಟ್ಟು ನೋಡೋಕ್ಕಿಂತ ಮಧುರಚಂದ್ರರ ಜೀವನದ ಒಂದು ಕಾವ್ಯ ಪ್ರಯಾಣ ಅವರ ಜೀವನದ ಮೊದಲನೇ ದಿವಸದಿಂದಲೇ ಶುರುವಾಗ್ಬಿಡ್ತು. ಬೇಂದ್ರೆಯವರ ಈ ಬಗೆಯ ಆಧ್ಯಾತ್ಮಿಕ ದೇವಕಾವ್ಯದ ಪ್ರಯಾಣ ಅವರ ಉತ್ತರಾರ್ಧ ಜೀವನದಿಂದ ಆರಂಭವಾಯಿತು. ಅಂದರೆ ಅವರು ಮಧುರಚಂದ್ರರ ಕಾವ್ಯದ ದಾರಿಯನ್ನೇ ಒಂದು ರೀತಿ ತಮ್ಮ ಕಾವ್ಯದ ಉಪಾಸನೆಯ ದಾರಿಯನ್ನಾಗಿ ತಮ್ಮ ಜೀವನದ ಉತ್ತರಾರ್ಧದಲ್ಲಿ ಮಾಡಿಕೊಂಡ್ರು ಅಂತ ಹೇಳ್ತಾರೆ. ಇಫ್ ದ ಹೋಲ್ ವರ್ಲ್ಡ್ ಫಾಲೋಸ್ ಬೇಂದ್ರೆ ಫಾಲೋಸ್ ಮಧುರಚಂದ್ರ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಅವರು ಮಧುರಚಂದ್ರರು ಅರವಿಂದರ ಸ್ವೀಟ್ನೆಸ್, ಅರವಿಂದರ ಮಾಧುರ್ಯವನ್ನು ಬೇಂದ್ರೆಗಿಂತ ಮೊದಲು ಕಂಡವರು. ಯಾಕೆ? ಬೇಂದ್ರೆ ಚಂಚಲ, ತುಂಬ ಪ್ರತಿಭಾವಂತರು. ಬೇಂದ್ರೆ ಅಷ್ಟು ಮಧುರಚಂದ್ರ ಪ್ರತಿಭಾವಂತರಲ್ಲ. ಆದರೆ ಪ್ರತಿಭೆ ಕಮ್ಮಿ ಇರುವುದೇ ಮಧುರಚಂದ್ರಿಗೆ ವರವಾಯಿತು. ಅವ್ರು ಹೆಚ್ಚು ಇಂಗ್ಲೀಷ್ ಪುಸ್ತಕ ಓದದೇ ಇರೋದೇ ಅವ್ರಿಗೆ ವರವಾಯಿತು. ಇಂಗ್ಲೀಷೇ ಓದ್ತಿರ್ಲಿಲ್ಲ ಸರ್ ಅವರು. ಬೇಂದ್ರೆ ಹತ್ತು ಕೇಳಿದ್ರು, ಅಣ್ಣ ನನಗೆ ಇಂಗ್ಲೀಷ್ ಓದಕ್ಕೆ ಬರಲ್ಲ, ನಾನು ಅರವಿಂದ್ರ ಪುಸ್ತಕ ಓದಬೇಕು, ಏನು ಮಾಡಲಿ ಅಂತ, ಏನು ಜೆ ಪಿ ಅಂತ ಕೇಳಿದ್ರು. ಅವ್ರು ಹೇಳಿದ್ರು, ನೀನು ಯಾಕೆ ತಮ್ಮ ಓದ್ತಿ ಇಂಗ್ಲೀಷ್ನ ಅಂತ. ಇಂಗ್ಲೀಷ್ನೊಳಗೆ ಅರವಿಂದರು ಬರೆದಿದ್ದಾರೆ, ಬರೆದಿಯಾರು ಸರಿ, ನಿನಗೆ ಹಾಕಬೇಕು ಅಂತ. ಖರೆ ಹೇಳಬೇಕಂದ್ರೆ ನನಗೆ ಗಾಡ್ ಬೇಕು, ದೇವ್ರ ಹಂಬಲ. ಹಂಗಾರೆ ಒಂದು ಕೆಲಸ ಮಾಡು, ಪೆನ್ಸಿಲ್ ತೊಗೊಂಡು ಅರವಿಂದ್ರ ಪುಸ್ತಕದಲ್ಲಿ ಎಲ್ಲೆಲ್ಲಿ ಗಾಡ್ ಅಂತ ಬರುತ್ತೆ ಶಬ್ದ, ಅದನ್ನೆಲ್ಲ ಅಂಡರ್ಲೈನ್ ಮಾಡ್ಕೊಂಡು ಹೋಗು, ಅಷ್ಟು ಅರ್ಥ ನಿಂಗೆ ಹೇಳ್ತೀನಿ, ಸಾಕು ಹೋಗು ಅಂತ ಹೇಳಿದ್ರು ಬೇಂದ್ರೆ. ಸಿಪ್ಪೆ ಕಟ್ಕೊಂಡು ಏನು ಮಾಡ್ತೀಯ ನೀನು ಅಂತ. ಹೀಗೆ ದೇವರ ಉಪಾಸನೆಯ, ಆಧ್ಯಾತ್ಮಿಕ ಉಪಾಸನೆಯ, ತನ್ನ ಅಂತರಂಗದ ಉಪಾಸನೆಯ ಕವನಗಳನ್ನು ಬೇಂದ್ರೆಯವರು ಈ 4 ತಂತಿಯ ಬೇರೆ ಬೇರೆ ಕವನಗಳಲ್ಲಿ ಅವರು ಬರೀತಾರೆ. ಇದನ್ನು ನಾವು ಒಂದು ಸ್ವಲ್ಪ ಇವಾಗ ನಾವು ನೋಡಿದ್ದೀವಿ. ಈ ನಾನು ನೀನು ಆನು ತಾನು ಅನ್ನುವುದರ ಅರ್ಥವನ್ನು 44 ಕವನಗಳಲ್ಲಿ ಎಲ್ಲವೂ ಆಧ್ಯಾತ್ಮಿಕವಾಗಿ ತುಂಬ ಯಾರಿಗೂ ಅರ್ಥವೇ ಆಗಲ್ಲ ಅನ್ನುವ ರೀತಿ ಕವನಗಳೇನೂ ಇಲ್ಲ. ಅನೇಕ ಕವನಗಳು, ಒಂದು 3-4 ಕವನಗಳು ಇದರಲ್ಲಿ ಬಂದಿರುವಂಥದ್ದು ಸ್ನೇಹದ ಬಗ್ಗೆ, ದೇವಡು ನರಸಿಂಹಶಾಸ್ತ್ರಿಗಳ ಬಗ್ಗೆ, ಗೋವಿಂದ ಪೈ ಅವ್ರ ಬಗ್ಗೆ,
ಮತ್ತು ವಿವೇಕಾನಂದರ ಬಗ್ಗೆ, ಅನೇಕ ವ್ಯಕ್ತಿಗಳ ಬಗ್ಗೆ ಬಂದಿದೆ. ಶ್ರಾವಣದ ಬಗ್ಗೆ ಕೆಲವು ಕವನಗಳು ಇದೆ. ಆ ಶ್ರಾವಣದ ಬಗ್ಗೆ ಬರೆದಿರೋ ಕವನಗಳು ಮುಂಚೆಯವರು ಬರೆದಿರೋ ಶ್ರಾವಣದ ಕವನಗಳಿಗಿಂತ ಬೇರೆ ರೀತಿ ಇದೆ. ಇದು ಅಲ್ಲಿ ಬಂದಿರುವ ಶ್ರಾವಣ, ಈಗ ಹೇಳ್ತಾ ಇರೋದು ಇಲ್ಲಿ ಬರುತ್ತಿರುವ ಶ್ರಾವಣ, ಹೃದಯದಲ್ಲಿ ಬರುತ್ತಿರುವ ಶ್ರಾವಣ, ನನ್ನೊಳಗೆ ಆಗುತ್ತಿರುವ ಶ್ರಾವಣ. ಹೊರಗಿನ ಶ್ರಾವಣ ಆಯ್ತಲ್ಲ, ಕುಣಿದಾಂಗ ರಾವಣ, ರಾವಣ ಕುಣಿದ್ರೇನು, ನನಗೇನಾಗ್ತಿದೆ ಅಂತ ಮುಂದಕ್ಕೆ ಬರ್ತಾ ಇದ್ದಾರೆ ಅವರು. ನನ್ನೊಳಗಿನ ಶ್ರಾವಣವನ್ನು, ಒಳಗಿನ ಜೀವನದ ವಿಕಾಸವನ್ನು ಮಾತಾಡ್ತೇವೆ. ಹೆರಿಗೆ ಅಂತ ಬರೀತಾರೆ. ಒಂದು ಕಾವ್ಯ ಹುಟ್ಟೋದು ಎಷ್ಟು ಕಷ್ಟ. ಹೆರಿಗೆ ನರಸಿಂಹಸ್ವಾಮಿಗಳದ್ದು ಇದೆ. ಆ್ಯಕ್ಚುಲಿ ಕವನ ಹುಟ್ಟುವ ಸಮಯ ಅಂತ ಪದ್ಯ ಇದೆ. ಆಳದ ಅನುಭವವನ್ನು ಮಾತು ಕೈ ಹಿಡಿದಾಗ ಕಾವು ಬೆಳಕಾದಾಗ ಒಂದು ಕವನ. ಇವ್ರದ್ದು ಬೇರೆ ಥರ ಇದೆ. ಅರ್ಥದ, ಶಬ್ದದ, ಸಂಧಿಯ, ಸದ್ಭಾವದ ಹೆರಿಗೆ, ಅದೇ ಬೇರೆ ಥರದ ಒಂದು ಹೆರಿಗೆಯನ್ನು ಅವ್ರು ಮಾತಾಡ್ತಾರೆ. ವಿವೇಕಾನಂದ ಶಿಖರ ಪ್ರಘಾತ ಅಂತ ದೊಡ್ಡ ಪದ್ಯ ಇದೆ, 4 ಪುಟ ಇದೆ. ವಿವೇಕಾನಂದರ ಬಗ್ಗೆ ಬೇಂದ್ರೆಯವರು ಬರೀತಾರೆ. ನಮಗೆ ಕುವೆಂಪು ಬರೆದಿದ್ದು ಗೊತ್ತಿದೆ, ಬೇಂದ್ರೆಯವರು ಬರೀತಾರೆ. ವಿವೇಕಾನಂದ ಶಿಖರ ಪ್ರಘಾತ, ವಿವೇಕಾನಂದರು ಮುಟ್ಟಿದಂತಹ ಎತ್ತರ ಏನು ಅನ್ನುವುದನ್ನು ವಿವೇಕಾನಂದರ ಒಳಜೀವನವನ್ನು ಕೊಡ್ತಾರೆ, ಅಂತರಂಗದ ಜೀವನವನ್ನು ಕೊಡ್ತಾರೆ. ಸುಮ್ಮನೆ ಅಲ್ಲಿ ಹೋದ್ರು, ಅಮೇರಿಕಕ್ಕೆ ಹೋದ್ರು, ಇಂಗ್ಲೆಂಡ್ಗೆ ಹೋದ್ರು, ಆ ಚಿತ್ರಣ ಕೊಡ್ತಿಲ್ಲ. ಒಳಜೀವನದ ಪ್ರಯಾಣವನ್ನು ಕೊಡ್ತಾರೆ. ಓದಿ ನೀವು ಸವಿಯಬೇಕು. ಈ ಪರಿಷತ್ನವ್ರು ಮಾಡುವ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ನೀವು ಬರಬೇಕು. ಹಾಗಾಗಿ ನಾನು ಹೇಳುವುದಿಲ್ಲ. ಅಹಂ ಅಂತಿದೆ, ನಾದಮಯೂರ ಅಂತಿದೆ, ರವಿ ಕಾಣದ್ದು ಇದೆ, ಸಾದೃಶ್ಯ ಇದೆ, ಊಹೆ ಅಂತಿದೆ. ಊಹೆ ಅಂದರೆ ಕೆಲವೊಮ್ಮೆ ಗೋಡೆ ಮೇಲೆ ಏನೋ ಒಂದು ಚಿತ್ರ ಕಾಣಿಸ್ದಂಗೆ ಕಾಣಿಸುತ್ತೆ ನಮಗೆ. ಅದನ್ನ ಇಟ್ಕೊಂಡು ನಮ್ಮ ಮನಸ್ಸು ಹೆಂಗೆ ವರ್ಕ್ ಆಗುತ್ತೆ, ಮನಸ್ಸಿನ ಭ್ರಾಂತುಗಳು, ಅದನ್ನು ಇಟ್ಕೊಂಡು ಮಾಡ್ತಾರೆ. ಬಯಲ್ ಅಂತಿದೆ, ನಟರಾಜ, ದ ಡ್ಯಾನ್ಸ್ ಆಫ್ ಶಿವ, ನಟರಾಜನ ಮೇಲೆ ಪದ್ಯ ಇದೆ. ಕಣ್ಪಾಪೆ, ಯೋಗ ಅನ್ನೋ ಪದ್ಯ. ಇಂದ್ರಪಟ್ಟ, ಇಂದ್ರಪಟ್ಟ ತುಂಬ ಚೆನ್ನಾಗಿದೆ. ಇಂದ್ರಪಟ್ಟ ಅನ್ನೋದು ಎಷ್ಟು ಕಷ್ಟ. ಶಪಥಲೇನಾಥೋ ಸರಳಹೆ, ಸಂಘದಲ್ಲಿ ಒಂದು ಹಾಡಿದೆ ಅಲ್ವಾ, ಪರಾಕ್ರುಗಳು. ಶಪಥಲೇನಾಥೋ ಸರಳಹೆ, ಪರ ನಿಭಾನ ಹಿ ಕಠಿಣ ಹೇ, ಸಾಧನಾ ಕಾ ಪಥ ಕಠಿಣ ಹೇ, ತಪಸ್या के सहारे इंद्र बनना तो सरल है, स्वर्ग का ऐश्वर्य पाकर मद भुलाना ही कठिन है, साधना का पथ कठिन है. ಆ ಇಂದ್ರಪಟ್ಟ ಆ ಪದ್ಯದ ಬಗ್ಗೆ. ಇಂದ್ರಪಟ್ಟ ಬಂದಾಗ ನಹುಷ ಹೆಂಗಾಡ್ದ, ನಹುಷನಿಗೆ ಬಂದ ಸೊಕ್ಕೇನೋ ಈ ಪದ್ಯದಲ್ಲಿ ಹೇಳ್ತಿದ್ದಾರೆ. ಬ್ಯಾಬೆಲ್ ಅನ್ನೋ ಪದ್ಯ ಇದೆ. ಒಂದು ಎತ್ತರದ ಗೋಪುರದ ಮೇಲೆ ನಿಂತ್ಕೊಂಡು ನಾವು ಕೂಗ್ತಾ ಇದ್ದೀವಿ. ನಮ್ಮ ಮಾತು ಯಾರಿಗೂ, ಬ್ಯಾಬೆಲ್ ಅನ್ನೋದು ಇಂಗ್ಲೀಷ್ ಪದ, ನಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ. ನಾನೇನೋ ನನ್ನ ಪ್ರಕಾರ ನಾನೊಂದು ಮೀನಿಂಗ್ಫುಲ್ ಅಂತ ಹೇಳ್ತಾ ಇದ್ದೀನಿ, ಆದರೆ ಯಾರಿಗೂ ಅರ್ಥ ಆಗ್ತಿಲ್ಲ. ನಾನು ತುಂಬ ಅರ್ಥಪೂರ್ಣವಾದ್ದನ್ನು ಹೇಳ್ತಾ ಇದ್ದೀನಿ, ನಾನು ಅಂದ್ಕೊಳ್ತಿದ್ದೀನಿ. ಪ್ರಪಂಚದಲ್ಲಿ ಯಾರಿಗೂ ಅದು ಅರ್ಥನೇ ಆಗ್ತಿಲ್ಲ. ಆಗ ಬರುವ ನೋವು ಬ್ಯಾಬೆಲ್. ಹೊಲಸು ಅನ್ನೋ ಪದ್ಯ, ಪ್ರಬುದ್ಧ ಅನ್ನೋದು. ಆಮೇಲೆ ಇನ್ನೊಂದು ಬೇರೆ ಥರ ಎಕ್ಸ್ಪೆರಿಮೆಂಟ್ ಮಾಡೋರು. ಅವಾಗ ನವ್ಯರ ಕಾಲದಲ್ಲಿ ಚಿತ್ರ ವಿಚಿತ್ರವಾದ ಗಡಿಯಾರದ ಅಂಗಡಿಯ ಮುಂದೆ ಈ ರೀತಿ ಎಲ್ಲ ನಮ್ಮ ರಾಮಚಂದ್ರ ಶರ್ಮರ, ಇನ್ನೂ ಬೇರೆಯವರ ಪದ್ಯಗಳೆಲ್ಲ ಬರ್ತಿತ್ತಲ್ಲ, ಗೋಪಾಲಕೃಷ್ಣ ಅಡಿಗರು ಬೇರೆಯವ್ರದ್ದು. ಅದಕ್ಕೆ ತುಂಬ ಜನ ನವೋದಯ ಕವಿಗಳು ಅವ್ರದ್ದೇ ರೀತಿ ರೆಸ್ಪಾನ್ಸ್ ಮಾಡೋಕ್ಕಾಗಲಿಲ್ಲ. ಆ ಸಂದರ್ಭದಲ್ಲಿ ಡೂ ಅನ್ನೋ ಕವನವನ್ನು, ನೋ ಅನ್ನೋ ಕವನ, ನಾವು ಅದನ್ನು ನಮ್ಮ ಗೋಷ್ಠಿಗಳಲ್ಲಿ ಒಂದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀವಿ, ಇವನ್ ಮಾಡ್ತಾರೆ. ಪರಾಶರ ಅನ್ನೋ ಕವನದಲ್ಲಿ ಸರಿಯಾದ ರೀತಿಯಲ್ಲಿ ಬಾಣ ಬಿಡದೆ ಹೋದರೆ ಏನೇನು ಬಾಣ ಅನಾಹುತಗಳನ್ನು ಮಾಡುತ್ತೆ ಅಂತ ದಶರಥ ಇತ್ಯಾದಿ ಕಥೆಗಳನ್ನು ಅವರು ಕೊಡ್ತಾರೆ. ಅಲ್ಲಿ ಪರ ಅನ್ನೋ ಪದವನ್ನು ಬಳಸಿದ್ದಾರೆ. ಯೋಗದಲ್ಲಿ ಬರುವಂಥ ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಅನ್ನೋ ಪದಗಳನ್ನು ಕೊಟ್ಟಿದ್ದಾರೆ. ಬಂಧ ಅನ್ನೋ ಪದ್ಯ ಇದೆ. ಓವರ್ ಹಾಲ್ ಅಂತ ಇದೆ. ಮಹಾತ್ಮ ವಚನ, ದಾರಿಗದಾರೋ, ಹೀಗೆ ಅನೇಕ ಪದ್ಯ ಆದಮೇಲೆ ಕೊನೆಗೆ ಭಜನೆ ಪದ್ಯಗಳು ಬರುತ್ತೆ. ಬೇಂದ್ರೆಯವರು ಭಜನೆ ಪದ್ಯಗಳನ್ನು ಬರೆದು ಸಂತೋಷದಿಂದ ಇದ್ದರು. ಅವರಿಗೆ ಅದು ಬರೆಯೋದು ಸೆಕ್ಯುಲರ್ ಅಲ್ಲ ಅಂತ ಅನ್ನಿಸ್ತಿರ್ಲಿಲ್ಲ. ಅದು ಬರೆದ ತಕ್ಷಣ ನಾನು ಕಮ್ಯುನಲ್ ಆಗ್ತೀನಿ ಅಂತ ಅವ್ರಿಗೆ ಅನ್ನಿಸ್ತಿರ್ಲಿಲ್ಲ. ಪಂಚಾರತಿ, ಚೈತನ್ಯದ ಪೂಜೆ, ಎದೆಯ ಒಕ್ಕಲಿಗನ ಹಾಡು, ಈ ರೀತಿ ಬರೀತಾರೆ. ಕೊನೆಗೆ ದೇಮವ್ವನ ಮೆರವಣಿಗೆ, ಡೆಮಾಕ್ರಸಿ ಏನಾಯಿತು ನಮ್ಮ ದೇಶದಲ್ಲಿ, ದೇಮವ್ವನ ಮೆರವಣಿಗೆ ಪದ್ಯ ಬರೀತಾರೆ. ಕೇಳಿ ನುಡಿ, ನುಡಿ ಕೇಳಿ ಅಂತ ಕೊನೆ ಪದ್ಯ. ಅದಾದಮೇಲೆ 44ನೇದು ಹೇಳಿದಂತೆ ಶಿಶುಮಾರನ ಲಾಲಿ. ಇದುವರೆಗೂ ಬಂದಿರುವ ಮನುಷ್ಯರ ಆಂತರಿಕವಾದ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಚರಿತ್ರೆಯನ್ನೆಲ್ಲ ಪದ್ಯಗಳಲ್ಲಿ ಮೂಡಿಸಿ ಮುಂದೆ ಬರಲಿರುವ ಮನುಷ್ಯರ ಬಗ್ಗೆ ಪದ್ಯಗಳನ್ನು ಕಟ್ಟಲಿದ್ದೇನೆ, ಕಟ್ಟುವುದನ್ನು ನೀವೆಲ್ಲರೂ ಕೇಳಬೇಕು ರಸಿಕರು ಅನ್ನುವ ರೀತಿಯಲ್ಲಿ ಕೊನೆಯ ಪದ್ಯ ಮುಂದಿನ ಪದ್ಯಗಳಿಗೆ ಹೆಬ್ಬಾಗಿಲು, ಮುಂದಿನ ಪದ್ಯಗಳಿಗೆ ಅದು ಉಯ್ಯಾಲೆ. ಆ ರೀತಿ ಅವರು ಕವನಗಳನ್ನು ಹೇಳ್ತಾರೆ. ಈ ಬೇಂದ್ರೆಯವರ ಈ ಒಂದು ಕವನಗಳನ್ನು ನಾವು ಇಟ್ಕೊಂಡು ಓದುವಾಗ ನಮಗೆ ಬೇಕಾಗಿರುವಂಥದ್ದು ಏನು ಅಂತ ಹೇಳಿದ್ರೆ, ನಾವು ಕಾವ್ಯದ ವಿದ್ಯಾರ್ಥಿಗಳು, ಜಗತ್ತಿನ ಕಾವ್ಯದ ವಿದ್ಯಾರ್ಥಿಗಳು. ಇಡೀ ಪ್ರಪಂಚದ ಮನುಷ್ಯನ ಚರಿತ್ರೆಯನ್ನು ತೆಗೆದುಕೊಂಡು ಅವರು ಕಾವ್ಯ ಮಾಡ್ತಾ ಇದ್ದಾರೆ. ಆ ಮನುಷ್ಯ ಈ ಮನುಷ್ಯ ಅಂತಲ್ಲ. ಹಿಟ್ಲರನ್ನು ಸತ್ತರೇನು,
ಪೋಲ್ಯಾಂಡು ಹತ್ತರೇನು ಚಿಟುಗುಬ್ಬಿ ಚಿಂಚು ಚಿಟುಗುಬ್ಬಿ ಚಿವ್ ಅನ್ನೋ ರೀತಿ ಪದ್ಯವನ್ನು ಅವ್ರು ಬರೀಬಲ್ಲರು. ಇನ್ನೂ ಬೇರೆ ರೀತಿ ಕವನಗಳನ್ನು ಬರೀಬಲ್ಲರು. ಇಲ್ಲಿ ದಾರಿಗದಾರೋ ಅಂತ ಒಂದು ಕವನ ಇದೆ. ಒಂದು 2 ಲೈನ್ ಹೇಳ್ತೀನಿ ನಾನು. ನೀನದಾರೋ, ನೀವೇ ಹೇಳ್ಬೋದು ಯಾರು, ಸವಾಲ್ ಜವಾಬ್ ಥರ. ನೀನದಾರೋ ನಾನದಾರೋ, ಇಲ್ಲೂ ನೀನು ಬಂತ. ನೀನದಾರೋ ನಾನದಾರೋ ಏನಿರ್ಬೋದು ಮುಂದಿನ ಸಾಲು? ಮೊಹೆಂಜದಾರೋ. ಊಹೆ ಮಾಡೋಕ್ಕಾಗಲ್ಲ. ಹಿಸ್ಟ್ರಿ ಎಲ್ಲಿಗೂ ಹೊಟ್ಟೋಗುತ್ತೆ, ಸಾವಿರಾರು ವರ್ಷಕ್ಕೆ ಹೊಟ್ಟೋಗುತ್ತೆ ಕವಿ ಮನಸ್ಸು. ಆ ಮೊಹೆಂಜದಾರೋ ಕಾಲದಿಂದ ಪ್ರಪಂಚ ಹೇಗೆ ನಡೀತಿದೆ, ಹೊಡೆದಾಟ, ಕಾಮ, ಮನ್ಮಥ, ಅದು ಇದು ಎಲ್ಲ ತಂದ್ಬಿಟ್ಟು ಶ್ರುತಿ ಕೊಡುವ ಕಿವಿಯೇ ಇಲ್ಲ. ವೇದ ಹೇಳ್ತಾನೆ ಇದೆ, ವೇದ ಅಂದ್ರೇ ಶ್ರುತಿ, ವೇದಕ್ಕೆ ಕಿವಿಗೊಡೋರು ಯಾರೂ ಇಲ್ಲ. ಮೋಡಿಕಾರರ ಸಂತೆ, ಎಲ್ಲ ಮೋಡಿ ಮಾತಾಡ್ತಿದ್ದಾರೆ, ಯಾರ ಮಾತಲ್ಲೂ ಅರ್ಥ ಉಳಿದಿಲ್ಲ. ಯಂತ್ರ ತಂತ್ರ ನಡು ನಡುವೆ ಮುರುಕು ಮಂತ್ರ, ಭಾರತದ ಭಾರತಿಗೆ ಉತ್ತರವೇ ಇಲ್ಲ, ಪ್ರಶ್ನೆಯಲ್ಲ ಉದ್ಗಾರ ಸಾಲು ಸಾಲೆ, ಪ್ರಶ್ನೆಗಳ ಮಾಲೆ ಮಾಲೆ. ಮೊಹೆಂಜದಾರೋಲ್ ಎತ್ತಿದ ಪ್ರಶ್ನೆ, ಈ ಸಂಸ್ಕೃತಿಯ ಉನ್ನತವಾದ ನಾಗರಿಕತೆ, ವೈದಿಕ ಸಂಸ್ಕೃತಿಯ ಪ್ರಶ್ನೆಗಳು ಇವತ್ತಿಗೂ ಕೂಡ ಆಚರಣೆಯಲ್ಲಿ, ಅರ್ಥವಂತಿಕೆಯಲ್ಲಿ ಬರ್ತಾ ಇಲ್ಲ ಅನ್ನುವ ಉದ್ಗಾರದ ಮಾತು ಅದರ ಹಿಂದೆ ಒಂದು ನೋವು. ಅದರಿಂದ ಅವರು ಹೇಳ್ತಾರೆ. ಕೊನೆಯದಾಗಿ ಒಂದು 3-4 ನಿಮಿಷದಲ್ಲಿ ಬೇಂದ್ರೆ ಅವರಿಗೆ ಬಹಳ ದೊಡ್ಡ ಸಿಟ್ಟಿದ್ದಿದ್ದು ಯಾವುದು ಅಂದರೆ, ಬಹಳ ಸಿಟ್ಟಿತ್ತು ಅವ್ರಿಗೆ, ಬಹಳ ಜಗಳಗಂಟೆ ಸ್ವಭಾವ, ಎಲ್ಲ ಲೋಕದ ಹಿತಕ್ಕೇನೆ ಇದ್ದಿದ್ದು ಯಾವುದು ಅಂತ ಹೇಳಿದ್ರೆ, ಈ ಜಗತ್ತಲ್ಲಿ ಮನುಷ್ಯರಿಗೆ ವೆಸ್ಟರ್ನ್ ಸೈಕಾಲಜಿ ಹುಚ್ಚು ಯಾಕೆ? ಸೈಕಾಲಜಿ ಒಳ್ಳೆಯದು, ಇಲ್ಲಾರೋ ಸೈಕಾಲಜಿ ಓದಿದ್ರೆ ನನ್ನ ಬೈಬೇಡಿ, ಸೈಕಾಲಜಿ ಒಳ್ಳೆಯದು. ಆದರೆ ವೆಸ್ಟರ್ನ್ ಸೈಕಾಲಜಿ ಅಂದರೆ ಅದು ಮನುಷ್ಯನನ್ನು ಈಡಿಪಸ್ ಕಾಂಪ್ಲೆಕ್ಸು, ಇನ್ನೊಂದು ಕಾಂಪ್ಲೆಕ್ಸು, ಒಂದು ಸಣ್ಣ ಸೀಮಿತವಾದ ಹಂದರಕ್ಕೆ ಫ್ರಾಯ್ಡು, ಆಮೇಲೆ ಬಂದ ಆ್ಯಡ್ಲರು, ಯೂಂಗು, ಇನ್ನೂ ಬೇರೆ ಬೇರೆಯವರೆಲ್ಲ ಮಾಡಿ ಕೂರಿಸಿದ್ದಾರೆ. ಇದಕ್ಕಿಂತ ಉತ್ತಮವಾಗಿರುವಂಥ ಆಧ್ಯಾತ್ಮಿಕವಾದ ಒಂದು ಯೋಗಶಾಸ್ತ್ರ ನಮ್ಮಲ್ಲಿದೆ. ಒಂದು ಇಂಡಿಯನ್ ಸೈಕಾಲಜಿ, ಇಂಡಿಯನ್ ಯೋಗ ಸೈಕಾಲಜಿ ಇದೆ ನಮ್ಮಲ್ಲಿ. ಅದನ್ನು ಅವರು ಅರವಿಂದ್ರ ಮೂಲಕ ನೋಡಿಬಿಟ್ಟಿದ್ದಾರೆ, ಅನುಭವಿಸಿದ್ದಾರೆ ಅವ್ರ ಜೀವನದಲ್ಲೇ ಅವರು. ಹಾಗಾಗಿ ಒಂದು ಪದ್ಯ ಬರೀತಾರೆ, ಹೆಟ್ರೋಡಕ್ಸಿಯನ್ನು ವಿಮರ್ಶೆ ಮಾಡ್ತಾರೆ. ಆರ್ಥೋಡಕ್ಸಿ ಇದೆಯಲ್ಲ, ಇವತ್ತು ಇಡೀ ನಮ್ಮ ಕನ್ನಡದ ಬುದ್ಧಿಜೀವಿಗಳ ಲೋಕ ಆರ್ಥೋಡಕ್ಸಿಯನ್ನು ಬೈತಾ ಇದೆ. ಇವರು ಹೆಟ್ರೋಡಕ್ಸಿಯನ್ನು ತರಾಟೆಗೆ ತಗೊಳ್ತಾ ಇದ್ದಾರೆ. ಬಿಕಾಸ್ ಅವ್ರು ಹೇಳ್ತಾ ಇದ್ದಾರೆ, ಹೆಟ್ರೋಡಕ್ಸ್ ಅನ್ನೋಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ನಮಗೆ ಬರ್ತಾ ಇರೋದು ಅಂದರೆ ಸಂಪ್ರದಾಯದ ವಿರುದ್ಧ ಅನ್ನೋ ರೀತಿಯ ಅರ್ಥದಲ್ಲಿ ಅವರು ಈ 3 ಜನ ಸೈಕಾಲಜಿಸ್ಟ್ಗಳನ್ನು ತಗೊಳ್ತಾರೆ. ಒಂದು ಫ್ರಾಯ್ಡು, ಇನ್ನೊಂದು ಆ್ಯಡ್ಲರು, ಇನ್ನೊಂದು ಜುಂಗ್ ಅಥವಾ ಯುಂಗ್, 3 ಜನ. ಎಲ್ಲಿದೆ ಕನ್ನಡದಲ್ಲಿ ಈ ಥರ ಪದ್ಯ? ನವ್ಯ ಸಾಹಿತ್ಯದಲ್ಲಿ ಬೇಕಾದಷ್ಟು ಮನೋವಿಶ್ಲೇಷಣೆಯ ಪದ್ಯಗಳನ್ನು ಬರೆದಿದ್ದಾರೆ ನಾವು ಹೇಳ್ತೀವಿ. ಆದರೆ ಅದನ್ನು ಒಪ್ಪಿಕೊಂಡು ಬರೆದಿದ್ದಾರೆ. ಈಡಿಪಸ್ಸಿನ ಗೂಢ ಪಾಪ ಲೇಪಿತ ನಾನು, ಗೋಪಾಲಕೃಷ್ಣ ಅಡಿಗರದ್ದು. ಬಿತ್ತಿದೆನು ಬೆಳೆದೆನು ಆಟಂಬ ಬಾಂಬುಗಳ, ಇವಳ ಹೊಟ್ಟೆ ಚರಂಡಿಗಾರು ಕುಕ್ಕಿದರಯ್ಯ, ಕಳ್ಳ ಬಸುರಿನ ಯಾವ ಜಾಣರಂಭೆ. ಅಡಿಗರ ಪದ್ಯಗಳು ಸಾಲು ಚೆನ್ನಾಗಿದೆ, ಸಾಲಾಗಿ ಚೆನ್ನಾಗಿದೆ ತಾತ್ವಿಕತೆಯಾಗಿ. ಇವ್ರು ಹೇಳ್ತಾರೆ ನೋಡಿ, ಹಾಕು ಮಣೆ, ಇದನ್ನು ಕೇಳಿಸ್ಕೊಂಬಿಡಿ ಮುಗಿಸ್ತೀನಿ. ಹಾಕು ಮಣೆ, ಫ್ರಾಯ್ಡು, ಆ್ಯಡ್ಲರು, ಯುಂಗು. ಮಣೆ ಹಾಕೋದು, ಮನೆಗೆ ಬಂದಾಗ ಹಿಂದೆ ಚಾಪೆ ಹಾಕ್ತಿದ್ರು, ಇವತ್ತು ಚೇರ್ ಕೊಡ್ತಾರೆ, ಮಂಚದ ಮೇಲೆ ಅಥವಾ ಸೋಫಾ ಮೇಲೆ ಕೂರಿಸ್ತಾರೆ, ಮಣೆ ಹಾಕಿದ್ರು. ಹಾಕು ಮಣೆ. ಎಲ್ಲಿ ಮಣೆ ಯಾವಾಗ ಹಾಕೋದು ಮನೆಗಳಲ್ಲಿ? ವೈದಿಕರ ಮನೆಗಳಲ್ಲಿ ಮಣೆ ಹಾಕೋದು ಯಾವಾಗ? ತಿಥಿ ಮಾಡುವಾಗ ಅಥವಾ ಪೂಜೆ ಮಾಡುವಾಗ. ಇದು ತಿಥಿದಿದು. ಫ್ರಾಯ್ಡು, ಆ್ಯಡ್ಲರು, ಯುಂಗು ಬಂದ್ರಪ್ಪ, 3 ಜನ ಬಂದರು, ಕೂರಿಸು. ಹಚ್ಚು ಹಣೆ ಪಾದಕ್ಕೆ, ಬಂದ ತಕ್ಷಣ ಕಾಲಿಗೆ ನಮಸ್ಕಾರ ಮಾಡು, ಹಣೆ ಹಚ್ಚು. ಪ್ರಶ್ನೆ ಬರ್ತಾ ಇದೆ ನಿನ್ನ ಮನಸ್ಸಿನಲ್ಲಿ, ಈ 3 ಜನ ಪಾಶ್ಚಾತ್ಯರಿಗೆ ನಮಸ್ಕಾರ ಮಾಡ್ಬೋದಾ? ಬಂದ ಉಗುಳನ್ನು ನುಂಗು, ಒಳಕ್ಕೆ ನುಂಕೋ ಪ್ರಶ್ನೆಗಳನ್ನು. ಪಿತಾ, ಪಿತಾಮಹ, ಪ್ರಪಿತಾಮಹ, ಇವರೇ ನಿಮ್ಮ ತಂದೆ, ಅಜ್ಜ ಮತ್ತು ಮುತ್ತಜ್ಜ ಅನ್ನುವುದನ್ನು ನೀವು ಕಾಣಿ. ಶ್ರದ್ಧೆಯಿಲ್ಲದ ಶ್ರಾದ್ದ ಸರ್ವತೋಭದ್ರ. ನೀವು ಶ್ರಾದ್ದ ಮಾಡ್ತಾ ಇದ್ದೀರಾ, ಆದರೆ ನಿಮಗೆ ಶ್ರದ್ಧೆನೇ ಇಲ್ಲ. ಇಡೀ ಅವರ ಕವನ ಹೇಳ್ತಾ ಇರೋದು ಶ್ರದ್ಧೆಯ ಬಗ್ಗೆ. ಹೃದಯ ಪ್ಲಸ್ ವಿವೇಕ ನನ್ನ ಕಾವ್ಯ ಅಂತ ಬೇಂದ್ರೆ ಹೇಳ್ತಾರೆ. ಯಾರೋ ಬೇಂದ್ರೆಯವ್ರನ್ನ ಮಾತಾಡಬಾರ್ದು, ಮಧ್ಯದಲ್ಲಿ ಮಾತಾಡಬಾರ್ದು, ಡಿಸ್ಟರ್ಬ್ ಆಗತ್ತೆ ಮಾತಾಡಿದ್ರೆ. ಅಥವಾ ಮಾತು ನಿಲ್ಲಿಸ್ಬಿಡ್ತೀನಿ, ನೀವು ಬೇಕಾದ್ರೆ ಮಾತಾಡಿ, ವಾಟ್ ಎವರ್ ಯು ಲೈಕ್. ಶ್ರದ್ಧೆ ಇಲ್ಲದ ಶ್ರಾದ್ದ ಸರ್ವತೋಭದ್ರ. ಶ್ರದ್ಧೆ ಇಟ್ಕೊಂಡ್ಬಿಟ್ಟು ನಾವು ಕಾವ್ಯವನ್ನು ಕೇಳಬೇಕು. ಬೇಂದ್ರೆಯವ್ರನ್ನ ಯಾರೋ ಕೇಳಿದ್ರಂತೆ, ನೀವು ದೇವ್ರನ್ನ ನಂಬ್ತೀರಾ ಅಂತೇಳಿ. ಹೌದಾ, ಒಂದು ನಿಮಿಷ ಬರ್ತೀನಿ ತಡಿ ಅಂತ ಒಳಕ್ಕೆ ಹೋಗಿ ಒಂದು ಕೋಲ್ ತೊಗೊಂಬಂದರು ಅಂತ. ಬೇಂದ್ರೆ ಮನೆಗೆ ಬಂದು ನೀನು ದೇವ್ರು ನಂಬ್ತೀಯ ಅಂತ ಕೇಳ್ತೀಯ, ಬೋರ್ಡ್ ಹಾಕಿಲ್ವ ಶ್ರೀಮಾತ ಅಂತ ಅಟ್ಟಿಸ್ಕೊಂಡು ಹೋದ್ರು ಅಂತ. ಆಯಿತು ಬಿಡ್ತು, ನಂಗೆ ಗೊತ್ತಿಲ್ಲ. ಅವ್ರ ಸ್ವಭಾವ ಅಂತೂ ಹಂಗಿತ್ತು, ಖಂಡಿತ ಅವ್ರ ಸ್ವಭಾವ ಹಂಗಿತ್ತು. ಪೊಲಿಟಿಕ್ಸೇ ಇದರಿಗೆಲ್ಲ ಪೊಲಿಟಿಕ್ಸ್ ಸೇರಿಸ್ಬಿಟ್ಟಿದ್ದಾರೆ. ಮೈಂಡ್ ಪೊಲಿಟಿಕ್ಸು, ಆ ಪೊಲಿಟಿಕ್ಸು, ಪೊಲಿಟಿಕ್ಸೇ ಮಿಸ್ಟಿಕ್ಸು, ಮಿಕ್ಸು.
ಸೋಷಿಯಲ್ ಡೈನಮಿಕ್ಸು ಎಲ್ಲ ಸೋಷಿಯಲ್ ಡೈನಮಿಕ್ಸ್ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ಡೈನಮೇಟು ಈ ಭಿಕ್ಷು, ಈ ಸೈಕಾಲಜಿ ಭಿಕ್ಷುಗಳು ಬಂದಿದ್ದಾರಲ್ಲ, ಬೋಳ್ತಲೆ ಸನ್ಯಾಸಿಗಳು, ಈ 3 ಜನ, ಇವರು ನಮ್ಮ ಕಲ್ಚರ್ನ ಹಾಳು ಮಾಡೋಕ್ಕೆ ಬಂದಿರೋ ಡೈನಮೈಟ್ಸ್. ಉಡಾಯಿಸ್ತಾ ಇದ್ದಾರೆ ನಿಮ್ಮ ಹಿಂದೂ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿನ. ಎಚ್ಚರದಿಂದ ಇರಿ. ಶ್ರೇಯಾಂಸಿ ನೀಡಿದ ಇಕ್ಷುರಸವಲ್ಲಭೋ, ಇದು ಅಧ್ಯಾತ್ಮದಲ್ಲಿ ಕೊಡುವಂಥ ಕಬ್ಬಿನ ರಸ ಅಲ್ಲ, ಇದು ಪಾದರಸ, ಇದು ಕ್ವಿಕ್ ಸಿಲ್ವರ್, ಇದು ಪಾದರಸ. ಇದು ಕುಡಿದ್ರೆ ಸತ್ತೋಗ್ತಾರೆ ಇದನ್ನು, ಶ್ರೀಪಾದರಸ. ಅದನ್ನೇ ನಾವು ಈ ವಿಷವನ್ನೇ ಶ್ರೀಪಾದರಸ ಅಂತ ತಗೊಳ್ತಾ ಇದ್ದೀವಿ, ಶ್ರೀಪಾದೋದಕ. ಯಾರಾದರೂ ಕವಿಗಳು ಅವರ ಕವನದಲ್ಲಿ ಇಂಗ್ಲೀಷ್ ಬರೆದಿದ್ದಾರಾ ಚಂದೋಬದ್ಧವಾಗಿ? ಆಲ್ಕೆಮಿಸ್ಟ್ರಿ ಟ್ರಾನ್ಸ್ಫಾರ್ಮ್ಸ್, ಆಲ್ಕೆಮಿಸ್ಟ್ರಿ ಅನ್ನೋ ಪದ ಕನ್ನಡದಲ್ಲಿ ಬರೆದಿದ್ದಾರೆ. ಆಲ್ಕೆಮಿಸ್ಟ್ರಿ ಟ್ರಾನ್ಸ್ಫಾರ್ಮ್ಸ್ ಹಿಸ್ಟ್ರಿ ಇಂಟು ಮಿಯರ್ ಜಾಗ್ರಫಿ, ಸ್ಪಿರಿಟ್ ಡಸ್ ನಾಟ್ ಮ್ಯಾಟರ್, ಮಿಸ್ಟರ್ ಸೈಲೆನ್ಸ್ ಈಸ್ ಬೆಟರ್. ಮೈ ಮುಚ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ ಅವರು. ಎಲ್ಲಿ ಈ ಥರ ಕವನದೊಳಗಡೆ ಇದನ್ನು ತರುವ ಧಾರ್ಸಿತನ, ಧಾರ್ಷ್ಟ್ಯ ಯಾರಿಗೆ ಬರುತ್ತೆ ಅಂದರೆ, ಯಾರು ನಾದೋಪಾಸಕರೋ, ಯಾರು ಆ ಶ್ರೀಮಾತೆಯ ಅಥವಾ ಮಾತೋಪಾಸಕರೋ ಅವ್ರಿಗೆ ಮಾತೃ ಉಪಾಸಕರಿಗೆ ಮಾತ್ರ ಬರುತ್ತೆ. ಶಬ್ದವೇಧವ ಮಾಡಿ ಶ್ರಾವಣನ ಕೊಂದ ದಶರಥ ಪರದ. ಏನೇನೋ ಕಿವಿಗೆ ಬಿತ್ತು ಅಂತ ಕೇಳಿಸ್ಕೋಬಾರ್ದು. ಶಬ್ದವೇದಿ ಮಾಡೋಕ್ಕೆ ಹೋಗಿ ಸರಿಯಾಗಿ ಅಭ್ಯಾಸ ಮಾಡಿದೆ, ಅವ್ರಿಗೆ ಅದೊಂದು ತುಂಬ ನೋವಿತ್ತು. ಯಾರೋ ತಂದೆ ತಾಯಿನ ಹೊತ್ಕೊಂಡು ಹೋಗ್ತಿರೋ ಶ್ರವಣ್ ಕುಮಾರನ್ನ ದಶರಥ ಕೊಂದ್ಬಿಟ್ನಲ್ಲ. ಯಾಕೆಂದರೆ ಶ್ರವಣಕ್ಕೆ ನಮ್ಮ ಕಲ್ಚರಲ್ಲಿ ಭಾಳ ದೊಡ್ಡ ಮೀನಿಂಗ್ ಇದೆ ಅಲ್ವಾ? ಶ್ರೋತವ್ಯ, ಮಂತವ್ಯ, ನಿಧಿಧಾಸಿತವ್ಯ ಅಂತೆಲ್ಲ ನಮ್ಮಲ್ಲಿ ಶ್ರುತಿಗೆ ಬಹಳ ದೊಡ್ಡ ಮಾತಿದೆ. ಶಬ್ದ ಶ್ರುತಿಯಾದಾಗ ಮಾತು ಕೃತಿಯಾಗುತ್ತದೆ, ಬೇಂದ್ರೆಯವ್ರದ್ದು ಮಾತು ಇದರಲ್ಲಿದೆ. ಆ ಶ್ರುತಿ ಇದೆಯಲ್ಲ, ಶ್ರುತಿಗೆ ಇವನು ಅವಮಾನ ಮಾಡಿಬಿಟ್ನಲ್ಲ ಈ ದಶರಥ. ಅವನ ಮಗನೇ ವೇದದ ಅವತಾರ ರಾಮ, ಅವ್ರ ಅಪ್ಪನೇ ಹಿಂಗೆ ಮಾಡಿಬಿಟ್ನಲ್ಲ ಶ್ರುತಿಗೆ. ವೇದವು ರಾಮಾಯಣವಾಗಿ ಭೂಮಿಗೆ ಇಳಿದಾಗ ವಿಷ್ಣುವು ರಾಮನಾಗಿ ಭೂಮಿಗೆ ಇಳಿಲೇಬೇಕಲ್ವಾ? ಹಾಗೆ ಇಳಿದ, ಆದರೆ ಅವ್ರ ಅಪ್ಪ ಹಿಂಗೆ ಮಾಡಿಬಿಟ್ಟ. ಶಬ್ದವೇದಿ ಮಾಡಿ ಶ್ರಾವಣನ ಕೊಂದ, ಶ್ರವಣಕುಮಾರನ ಕೊಂದ. ದಶರಥ ಪಡೆದ ದಶಮುಖಾಸುರನ ಕೊಲ್ಲುವ ರಾವಣನನ್ನು ಇಂಥ ಹೇಳಿಬಿಟ್ಟು ಆಮೇಲೆ ವಾಲ್ಮೀಕಿ ಮರಮರನೆ ತಿರುಗಿ ಬರೆದನಾ ವಾಲ್ಮೀಕಿ ರಾಮಾಯಣವ. ಸೀತಾಬಾಯಿ, ಅಲ್ಲಿ ಸೀತೆಗೆ ಅಗ್ನಿ ಪರೀಕ್ಷೆ. ಈಗ ಈ ಫ್ರಾಯ್ಡ್ ಬಂದಮೇಲೆ, ಆಡ್ಲರು, ಯುಂಗ್ ಬಂದಮೇಲೆ ರಾಮಗಿದೆ ಅಗ್ನಿ ಪರೀಕ್ಷೆ. ರಾಮನಿಗೂ ಅಗ್ನಿ ಪರೀಕ್ಷೆ ಆಗ್ತಾಯಿದೆ. ಅದೆಲ್ಲ ಬಂತಲ್ಲ, ಈಡಿಪಸ್ಸು, ಅದೆಲ್ಲ ಕಾಂಪ್ಲೆಕ್ಸು. ಹೊಸ ದೀಕ್ಷೆ, ಹೊಸ ಸೈಕಾಲಜಿಯ ಥಿಯರಿಗಳನ್ನು ತೇಲಿ ಬಿಡ್ತಾ ಇದ್ದಾರೆ. ನಮ್ಮನ್ನೆಲ್ಲ ಬೇರೆ ಬೇರೆ ರೀತಿಯ ಕಾನ್ಸೆಪ್ಟ್ಗಳಲ್ಲಿ ನೋಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ರಾಮಕೃಷ್ಣ ಪರಮಹಂಸರಿಗೇ ಕಾಳಿ ಬಗ್ಗೆ ಒಂದು ಕಾಮದ ಭಾವನೆ ಇತ್ತು ಅಂತ ಹೇಳಿಬಿಟ್ಟು ಜೆಫ್ರಿ ಕ್ರಿಪಾಲ್ ಅನ್ನೋರು PhD ಮಾಡಿದ್ರು ಹಾರ್ವರ್ಡಿಂದ. ಅದ್ರ ಬಗ್ಗೆ ರಾಜೀವ್ ಮಲ್ಹೋತ್ರಾ ಅವ್ರ ಪುಸ್ತಕದಲ್ಲಿ ಬರೀತಾರೆ, ಅಕಾಡೆಮಿಕ್ ಹಿಂದೂ ಫೋಬಿಯಾ ಪುಸ್ತಕದಲ್ಲಿ ಬರೀತಾರೆ. ಹೆಂಗವ್ರು ಬರೀತಾರೆ? ಹೌ ಡೇರ್ ಹಿ ಕ್ಯಾನ್ ರೈಟ್ ಲೈಕ್ ದಟ್? ಸೈಕಾಲಜಿ ಟೂಲ್ಸ್ ಇದೆ, ಬರೀತಾ ಇದ್ದೀವಿ. ಕೊನೆಗೆ ಬೇಂದ್ರೆಯವರು ಈಗಲೇ ಅದನ್ನೆಲ್ಲ ಕಂಡಿದ್ರು, ಈ ಹುಚ್ಚಾಟಗಳನ್ನು 74ರಲ್ಲೇ ಕಂಡಿದ್ರು. ಕೊನೆಗೆ ಬೇಂದ್ರೆ ಕೊಡೋ ಸಂದೇಶ ಏನು? ಸಂದೇಶವಿಲ್ಲದೆ ಅವ್ರು ಯಾವ ಕವಿಯನ್ನು ಮುಗಿಯೋದಿಲ್ಲ. ಅವ್ರು ಹೇಳ್ತಾರೆ, ಹೃದಯಕ್ಕೆ ಹೃದಯವೇ ಸಾಕ್ಷಿ. ನಮ್ಮ ಇಡೀ ವರ್ಷಕ್ಕೆ ಬೇಕಾಗಿರೋದು ಅದು. ನಮಗೆ ಹೃದಯಕ್ಕೆ ಹೃದಯವೇ ಸಾಕ್ಷಿ, ನಮ್ಮ ಹೃದಯಕ್ಕೆ ನಿಮ್ಮ ಹೃದಯವೇ ಸಾಕ್ಷಿ, ನಮ್ಮ ಭಾವನೆಗಳಿಗೆ ನಿಮ್ಮ ಭಾವನೆಗಳೇ ಸಾಕ್ಷಿ, ಅಥವಾ ನಿಮ್ಮ ಭಾವನೆಗಳಿಗೆ ನಮ್ಮ ಭಾವನೆಗಳೇ ಸಾಕ್ಷಿ. ಬೇರೆ ಇಲ್ಲ ಪ್ರಾಕ್ಸಿ. ಈ ಸ್ಕೂಲಲ್ಲಿ ಕಾಲೇಜಲ್ಲೆಲ್ಲ ಪ್ರಾಕ್ಸಿ ಆಗ್ತಾರಲ್ಲ, ಫ್ರೆಂಡ್ಸ್ ಪರವಾಗಿಲ್ಲ ಅಟೆಂಡೆನ್ಸ್ ಹಾಕೋದು ಪ್ರಾಕ್ಸಿ. ಬೇರೆ ಯಾವ ನಕಲಿ ಮತದಾನ ಅಥವಾ ನಕಲಿ ವೋಟಿಂಗು, ನಕಲಿ ಅಟೆಂಡೆನ್ಸ್ಗೆ ಹೋಗೋದು ಬೇಕಾಗಿಲ್ಲ. ನಮ್ಮ ಹೃದಯದ ಮಾತು ನಿಮಗೆ ಕೇಳಿಸ್ಲಿ, ಅಂದರೆ ಕವಿಯ ಹೃದಯದ ಮಾತು ಸಹೃದಯರಿಗೆ ಕೇಳಿಸ್ಲಿ, ಸಹೃದಯರ ಹೃದಯದ ಮಾತು ಕವಿಗೆ ಕೇಳಿಸ್ಲಿ. ಆಗ ಒಂದು ರಸದ ಹೊಸ ಪಾಕ ಬರುತ್ತೆ. ಇದು ಬೇಂದ್ರೆಯವರ ಕಾವ್ಯ ಜಗತ್ತು. ಹೀಗಿದ್ದಾರೆ ಅಂಬಿಕಾ ತನಿ ದತ್ತ. ಎಲ್ಲರಿಗೂ ನಮಸ್ಕಾರ.